ನಮ್ಮ ಸಭೆಯಲ್ಲಿ ಒಂದು ವಿಶೇಷ ಹಿರಿಯರು ಹಿರಿಯ ಸೇವಕರು ಆಗಿರಿ ಒಂದು ಕುಟುಂಬವಾಗಿ ನಮ್ಮ ಜೊತೆಲಿ ಸೇವೆ ಮಾಡುವಂತವರು ಎಷ್ಟು ಜನಕ್ಕೆ ಗೊತ್ತ ಪಾಸ್ಟರ್ ಐನವರು ಟಿವಿ ನೋಡಿದಿರಿ ಮತ್ತೆ ಅನೇಕ ಸರ್ ನಮ್ಮ ಸಭೆಗೆ ಬಂದಿದ್ದಾರೆ. ಅವರ ಪ್ರೀತಿಯಿಂದ ನಮ್ಮ ಸಭೆಗೆ ಅವರಷ್ಟು ಅವರೇ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳುವಾಗ ಬೇರೆಯವ್ರು ಯಾರನ್ನೂ ನಾವು ಅಷ್ಟು ನಲವಳು ಮಾಡಲ್ಲ, ಪಾಸ್ಟರ್ ಮಾತ್ರ ಯಾವಾಗಾದ್ರೂ ಬರ್ಬೋದು ಅಂತ ಹೇಳಿ ಸ್ವಾಗತ ಮಾಡಿದ್ವಿ. ಅದಕ್ಕೆ ಅವರು ವಾಲಂಟರಿ ಆಗಿ ನಮ್ಮ ಸಭೆಗೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಸೇವೆ ಮಾಡಬೇಕು, ನಮ್ಮನ್ನು ಬಲಪಡಿಸಬೇಕು, ಪ್ರೋತ್ಸಾಹ ಮಾಡಬೇಕಂತ ಹೇಳಿ ಅವ್ರ ಹೃದಯದಲ್ಲಿದ್ದಂತಹ ಪ್ರೀತಿಗಾಗಿ ದೇವರ ಮಹಿಮೆಗಾಗಿ ನಾವು ಸ್ತೋತ್ರ ಮಾಡ್ತೀವಿ. ನಮ್ಮ ಮಧ್ಯದಲ್ಲಿ ಅವರಿಗದು ತುಂಬಾ ಸಂತೋಷ. ಈ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡೋ ಚಪ್ಪಲೆ ಹೊಡೆಯುತ್ತಾ Hallelujah. Hallelujah. Come on, let's give a clap offering to Jesus. ಎಲ್ಲ ಕಡೆಗಳು ತಟ್ಟಿ Hallelujah. I praise God for this ಹಾಗೆ life. ದೇವರಿಗೆ ಸ್ತೋತ್ರ ಮಾಡ್ತೇವೆ. Our God is a good God. ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾನೆ. Hallelujah. ನೋಡಿ ಹೇಳ್ರಿ, ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾರೆ. ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾನೆ. ಕೈ ಕೊಟ್ಟು ಹೇಳ್ರಿ, ನಗ್ನಗ್ತಾ ಹೇಳ್ಬೇಕು. Hallelujah. ಆಚೆ ಕೂತಿರೋರು ಅಷ್ಟೇ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ. ಕಮಾನ್ ಕಮಾನ್ ಕಮಾನ್, ನಗ್ನಗ್ತಾ ಹೇಳ್ರಿ. Hallelujah. Hallelujah. Our God is going to do something powerful this Sunday morning here in this house of God. ಭಾನುವಾರ ಬೆಳಗ್ಗೆ ಸಮಯದಲ್ಲಿ ದೇವರು ಒಂದು ಅದ್ಭುತ ಕಾರ್ಯಗಳನ್ನು ಮಾಡುವಂತನಾಗಿದ್ದಾನೆ. Amen. Come on, come on, turn to your neighbor and say, ನಿನ್ನ ಪರಿಸ್ಥಿತಿ ಸ್ಥಿತಿಗಳು God is going to change it in your life. ಎಲ್ಲ ಪರಿಸ್ಥಿತಿಗಳು ದೇವರೆಲ್ಲ ಬದಲಾಯಿಸುವಂತನಾಗಿದ್ದಾನೆ. Come on, come on, turn to your neighbor and say, ಪಕ್ಕದಲ್ಲಿ ನೋಡಿ ಹೇಳ್ರಿ, ಪಕ್ಕದಲ್ಲಿ ನೋಡಿ ಹೇಳ್ರಿ, ಎಲ್ಲ ಪರಿಸ್ಥಿತಿ ಚೇಂಜ್ ಆಗ್ತದೆ ಅಂತೇಳಿ. Hallelujah. Because it's not because I have come, but because Jesus loves you and He is already here in this place. ನಾನು ಬಂದಿದ್ರಿಂದ ಅಲ್ಲ, ಯೇಸು ಕ್ರಿಸ್ತ ನಿಮ್ಮನ್ನು ಪ್ರೀತಿ ಮಾಡಿ ಇಲ್ಲಿ ಬಂದಿದ್ರಿಂದ ಆ ಕಾರ್ಯ ಆಗುತ್ತೆ. Amen. Amen. I want to tell you something today this morning. ಬೆಳಗಿನ ಸಮಯದಲ್ಲಿ ನಾನು ನಿಮಗೊಂದು ವಿಷಯನ ಹೇಳ್ತೇನೆ. When I was driving down and coming to the church here, ಈ ಸಭೆಗೆ ನಾನು ಬೆಳಗ್ಗೆ ನಾನು ಗಾಡಿಯಲ್ಲಿ ಬರ್ತಾ ಇರಬೇಕಾದ್ರೆ God was speaking to me. ದೇವರ ಜೊತೆ ಮಾತಾಡ್ತಾ ಇದ್ರು. God was telling me, ದೇವರು ನನಗೆ ಹೇಳ್ತಾ ಇದ್ರು, there are so many people going through so much of problems in their lives. ಇಲ್ಲಿರುವಂತ ಜನಗಳು ಅನೇಕ ಸಮಸ್ಯೆಗಳಲ್ಲಿ ಒಳಗಾಗಿದ್ದಾರೆ. They've been going through bondage of curse. ಅನೇಕ ಶಾಪ ಕಟ್ಟುಗಳಿಂದ ಕಟ್ಟಲ್ಪಟ್ಟಿದ್ದಾರೆ. They've been going through witchcraft spirit. ಕೆಲವು ಮಂತ್ರಗಳ ಶಕ್ತಿಗಳಿಂದ ಕಟ್ಟಲ್ಪಟ್ಟಿದ್ದಾರೆ. They're going through financial problems. ಅನೇಕರಲ್ಲಿ ಹಣದ ಸಮಸ್ಯೆಗಳು ಒಳಗೊಂಡಿದ್ದಾರೆ. But today God was telling to me, ಆದ್ರೆ ದೇವರು ಈ ದಿನ ಹೇಳ್ತಿದ್ದಾರೆ, I am going to do something powerful here in this day morning in this place. ಈ ಸಮಯದ ದೊಡ್ಡ ಕಾರ್ಯಗಳನ್ನು ಮಹತ್ಕಾರ್ಯಗಳನ್ನು ಮಾಡುವನಾಗಿದ್ದೇನೆ ಅಂತ ಹೇಳಿದ್ರು. Hallelujah. Hallelujah. I want to tell you something. ನಾನು ನಿಮಗೆ ಒಂದು ವಿಷಯನ ಹೇಳ್ತಿದ್ದೇನೆ. The time has come for you to see the mighty hand of God to come upon your life, upon your family today. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವನದಲ್ಲಿ ಸಮಯ ಬಂದಾಗ ಅದು ತಕ್ಕ ಹಾಗೆ ಆ ಕಾರ್ಯಗಳು ಮಾಡುವಂತನಾಗಿದ್ದಾನೆ. Hallelujah. ಸಮಯ ಆಲ್ರೆಡಿ ಬಂದಿದೆ, ದೇವರು ಅದ್ಭುತ ಕಾರ್ಯ ಮಾಡಲಿಕ್ಕೋಸ್ಕರ. Hallelujah. Hallelujah. The time has come now for you to receive a miracle in the name of Jesus. ಯೇಸು ನಾಮದಲ್ಲಿ ಆ ಸಮಯ ಬಂದಿದೆ, ಅದನ್ನು ಸ್ವೀಕಾರ ಮಾಡೋದಕ್ಕೆ. Amen. Come on, let's give a clap offering to Jesus. Amen. Many people are going through financial problems. ಅನೇಕ ಜನ ಹಣದ ಸಮಸ್ಯೆಲಿದ್ದೀರಾ. Many people have seen shut doors in their lives. ಅವರ ಜೀವಿತದಲ್ಲಿ ಮುಚ್ಚಲ್ಪಟ್ಟಂತ ಬಾಗಿಲು ಆ ರೀತಿಯಾಗಿದ್ದೀರಾ. But God is telling to me this morning, ಈ ಬೆಳಗಿನ ಸಮಯದಲ್ಲಿ ದೇವರು ಹೇಳ್ತಿದ್ದಾರೆ, God is going to open a new doors in your life. ದೇವರು ಮುಚ್ಚಲ್ಪಟ್ಟಂತ ಬಾಗಿಲನ್ನು ಹೊಸದಾಗಿ ಓಪನ್ ಮಾಡುವಂತರಾಗಿದ್ದಾರೆ. Hallelujah. 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 A new door God is going to open for you and your family, for you to flourish and to be established. ನಾನು ಇಲ್ಲಿ ದೇವರು ಒಂದು ಹೊಸ ಬಾಗಿಲನ್ನು ತೆಗೆದಿದ್ದಾರೆ, ನೀವು ಹೊಸದಾಗಿ ಮತ್ತೆ ಪುನಃಸ್ಥಾನ ಹೊಂದೋದಕ್ಕೋಸ್ಕರ. Hallelujah. Many people are going through problems after problems. ಅನೇಕ ಜನ ಸಮಸ್ಯೆ ಆದಮೇಲೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ. You're not able to see the blessings of God in your life. ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ನೋಡಕ್ ಆಗ್ತಾ ಇಲ್ಲ. I want to tell you, ಈ ಬೆಳಗಿನ ಸಮಯದಲ್ಲಿ I want to tell you, ನಾನು ಇವತ್ತು ಹೇಳ್ತಿದ್ದೇನೆ, God is going to do something powerful today. ಇವತ್ತು ದೊಡ್ಡ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡುವಂತನಾಗಿದ್ದಾನೆ. Hallelujah. Hallelujah. Tell your neighbor, say,
God is going to do something powerful today. ನೋಡಿರಿ ದೇವರು ಮಹತ್ ಕಾರ್ಯಗಳು ದೊಡ್ಡ ಕಾರ್ಯ ಮಾಡ್ತಾರೆ ನಿಮ್ಮ ಪಕ್ಕದಲ್ಲಿ ಅಂತ ಹೇಳ್ರಿ. Amen. ಆಮೆನ್. Amen. ಆಮೆನ್. Hallelujah. 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 He is a God who is a compassionate God. ನಮ್ಮ ದೇವರು ಕರುಣೆ ತೋರಿಸುವ ದೇವರಾಗಿದ್ದಾನೆ. He is a God of miracles. ಆತನ ಅದ್ಭುತ ಮಾಡೋ ದೇವರಾಗಿದ್ದಾನೆ. He is a God who loves each one of you. ಇಲ್ಲಿಂದ ಒಬ್ಬೊಬ್ಬರನ್ನು ಪ್ರೀತಿಸುವ ದೇವರಾಗಿದ್ದಾನೆ. He knows you by your name and he knows all the problems what you go through in your life. ನಿನ್ನ ಹೆಸರು ಗೊತ್ತು, ನೀನು ಹೋಗುವಂತ ಸಂದರ್ಭಗಳು ಗೊತ್ತು, ನಿನಗೆ ಇರುವಂತ ಎಲ್ಲ ಸಮಸ್ಯೆಗಳು ದೇವರಿಗೆ ಗೊತ್ತಾಗಿದೆ. He knows all your tears and what you cry in his presence. ಆತನ ಪ್ರಸನ್ನತೆಯಲ್ಲಿ ನೀನು ಕಣ್ಣೀರು ಸುರಿಸುವಂತ ಪ್ರತಿಯೊಂದು ಕಣ್ಣೀರ ಬೆಲೆ ಆತನಿಗೆ ಗೊತ್ತಾಗಿದೆ. He is a God who will wipe away your tears. ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾರೆ. He is a God, he will turn your sorrows into joy. ನಿನ್ನ ದುಃಖವನ್ನ ಸಂತೋಷವಾಗಿ ಮಾರ್ಪಡಿಸುವ ದೇವರಾಗಿದ್ದಾನೆ. Hallelujah. Hallelujah. I want to tell you something. ನಿಮಗೊಂದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. If I am talking all these things, it is God who is speaking through me so that it will be a blessing to you and your family. ದೇವರು ನನ್ನ ಮುಖಾಂತರ ಮಾತಾಡುವ ಪ್ರತಿಯೊಂದು ಏನಕ್ಕೋಸ್ಕರ ಅಂದ್ರೆ ನಿನಗೂ ನಿಮ್ಮ ಕುಟುಂಬಕ್ಕೆ ಇದು ಆಶೀರ್ವಾದಕರವಾಗಿರಲಿ ಅಂತ ಹೇಳಿ. Hallelujah. Hallelujah. Mark my words, I'm telling you, many are going to experience those miracles even after from today onwards in your lives. ಇವತ್ತು ನೀವು ಕೇಳುವಂತ ಈ ಮಾತುಗಳ ಮುಖಾಂತರ ಇವತ್ತಿಂದ ಅನೇಕರು ಜನರು ಅನುಭವವನ್ನು ಹೊಂದಿಕೊಳ್ತೀರಾ. Hallelujah. Hallelujah. He is a loving God and is a compassionate God. ಆತನು ಪ್ರೀತಿಸುವ ದೇವರು, ಕರುಣಿಸುವ ದೇವರಾಗಿದ್ದಾನೆ. Amen. If you turn your Bibles to Psalms chapter 34 verses 15, ಕೀರ್ತನೆಗಳ 34ನೇ 15ನೇ ವಾಕ್ಯದ ಕಡೆ ಗಮನ ಕೊಟ್ಟಿದ್ದಾರೆ. ವಾಕ್ಯ ಓದ್ರಮ್ಮ, ವಾಕ್ಯಗಳನ್ನು ಓದಬೇಕು. ಓದಿ. ಯೆಹೋವನು ನೀತಿವಂತರನ್ನು ಪ್ರಕಾಶಿಸುತ್ತಾನೆ, ಒಬ್ಬರು ಓದಮ್ಮ. ಅವರು ಮೊರೆಯಿಡುವಾಗ ಕಿವಿಗೊಡುತ್ತಾನೆ. Hallelujah. The eyes of the Lord are on righteous. ಓದ್ರಮ್ಮ ಇನ್ನೊಂದ್ಸಲ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. And his ears are attentive to their cry. ಅವರು ಮೊರೆಯಿಡುವಾಗ ಕಿವಿ ಕೊಡುತ್ತಾನೆ. Hallelujah. Many of them, they think, oh, I am going to church, I am praying to God, nothing is happening to me in my life. ಅನೇಕರು ಈ ರೀತಿಯಾಗಿ ಯೋಚನೆ ಮಾಡ್ತಾರೆ, ನಾನು ಪ್ರಾರ್ಥನೆಗೆ ಸಭೆಗೆ ಹೋಗ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಆದ್ರೆ ಏನು ಉತ್ತರ ಬರ್ತಾ ಇಲ್ಲ. But I want to tell you, ಅದು ಒಂದನ್ನು ಹೇಳ್ತೇನೆ, He is a God whose eyes are on you. ಆತನ ಕಣ್ಣುಗಳಲ್ಲಿ ನೋಡುವಂತದ್ದಾಗಿದ್ದಾವೆ. Because you are the righteous children. ಯಾಕಂದ್ರೆ ನೀತಿವಂತ ಮಗುವಾಗಿದೆ ನೀನು. And He is our righteous God. ನೀನು ಆತನ ನೀತಿವಂತ ದೇವರ ಮಗುವಾಗಿದೆಯಾ. Hallelujah. Hallelujah. He is a righteous God. ಈತನ ನೀತಿವಂತ ದೇವರಾಗಿದ್ದಾನೆ. And you are His righteous children. ನೀವು ಆತನ ನೀತಿವಂತನ ಮಕ್ಕಳಾಗಿದ್ದೀರಾ. The Bible says, ಬೈಬಲ್ ಹೇಳುತ್ತೆ, His ears are attentive to your cry. ನಿನ್ನ ಕೂಗನ್ನ ಕಣ್ಣೀರನ್ನ ಕೇಳಿಸಿಕೊಳ್ಳುವಂತ ದೇವರಾಗಿದ್ದಾನೆ. Amen. Amen. Hallelujah. Whatever situation you go through in your life, ನಿನ್ನ ಜೀವಿತದಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಿಸ್ತಾ ಇದೆಯೋ, He is a righteous God. ಆತನ ನೀತಿವಂತ ದೇವರಾಗಿದ್ದಾನೆ. He is a righteous God. ಆತನ ನೀತಿ ದೇವರಾಗಿದ್ದಾನೆ. He hears your cry. ಆತನ ನಿನ್ನ ಕೂಗನ್ನ ಕೇಳಿಸಿಕೊಳ್ತಾನೆ. Hallelujah. If you turn your Bibles to Isaiah chapter 65 verses 24, ಯೆಶಾಯನ ಗ್ರಂಥ 65ನೇ ಅಧ್ಯಾಯಕ್ಕೆ ಬಂದಾಗ 65:24 ಹೇಳುತ್ತೆ. 65:24 ಹೇಳುತ್ತೆ. ಓದಮ್ಮ. Hallelujah. Amen. God says, before they call, I will answer them. ಬೇಡುವುದರೊಳಗೆ ಉತ್ತರವನ್ನ ದಯಪಾಲಿಸ್ತೀನಿ ಅಂತ ಹೇಳ್ತಿದ್ದಾರೆ. Amen. ನೀವು ಬೇಡಕ್ಕೆ ಮುಂಚೆನೆ, before you ask, God knows everything and He will answer your cry. ಸೂಪರ್ ವಾಕ್ಯ ನೋಡಿ, ಗಮನಿಸ್ರಿ. ಅದು ನಾವು ಬೇಡೋದಕ್ಕಿಂತ ಮುಂಚಿತವಾಗಿ ಅದನ್ನು ಕೊಡುವಂತ ಉತ್ತರ ಕೊಡುವಂತ ದೇವರಾಗಿದ್ದಾನೆ. ಪಕ್ಕದವ್ರು ನೋಡಿ ಹೇಳ್ರಿ, ಬೇಡುವ ಮುಂಚೆನೆ ದೇವರು ನಿನಗೆ ಆಶೀರ್ವಾದ ಮಾಡ್ತಾರೆ ಅಂತ. ಆಮೆನ್. Hallelujah. 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 If you turn your Bibles to Isaiah 54:10, 54ನೇ ಅಧ್ಯಾಯಕ್ಕೆ ಯೆಶಾಯನ ಗ್ರಂಥ ತಿಳಿಸಿದಾದ್ರೆ, Isaiah chapter 54 verses 10, 54:10 ಹೇಳುತ್ತೆ. 54ನೇ ವಾಕ್ಯ ಹೇಳುತ್ತೆ. ಒಬ್ರು ಜೋರಾಗಿ ಹೋದ್ರಮ್ಮ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. Hallelujah. ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು
ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. Hallelujah. Hallelujah. Though the mountain be shaken and hills be removed, yet my unfailing love for you will never be removed in your life. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿದವು, ಆದರೆ ನನ್ನ ಕೃಪೆ ನಿನ್ನ ಬಿಟ್ಟು ಹೋಗದು. Amen. That means God is telling to you that He is a loving God, He is a compassionate God. Whatever it might happen, His love and compassion will be always upon you and your family in your life. ಇಲ್ಲಿ ಹೇಳಲ್ಪಟ್ಟಿದೆ, ನನ್ನ ಕರುಣೆಯು ಆತನ ಪ್ರೀತಿ ಯಾವಾಗಲೂ ಏನೆಲ್ಲ ನಡೀತದೋ ಹೋಗ್ತದೋ, ಆದ್ರೆ ಆತನ ಕರುಣೆ ಕೃಪೆ ನಮ್ಮನ್ನು ನಡೆಸ್ತಾ ಬರ್ತದೆ ನಮ್ಮ ಕುಟುಂಬದಲ್ಲಿ. Hallelujah. Hallelujah. When God speaks, I'm telling you, He will complete and He will do it in our lives. ದೇವರು ಹೇಳಿದ ಮೇಲೆ ಅದು ಸಂಪೂರ್ಣವಾಗಿ ಹಾಗೆ ಆಗುತ್ತೆ. Amen. ಆಮೆನ್. Hallelujah. ಗಟ್ಟಿಯಾಗಿ ಜೋರಾಗಿ ಹೇಳ್ರಿ ಆಮೆನ್ ಅಂತ. Hallelujah. ನೀವು ಆಮೆನ್ ಅನ್ಲಿಲ್ಲ ಅಂದ್ರೆ ನಿಮ್ಮ ಆಶೀರ್ವಾದ ಪಕ್ಕದವ್ರು ಗೊತ್ತಾಗುತ್ತೆ. ಹೊರಗಡೆ ಆಮೆನ್ ಆಮೆನ್ ಅಂದ್ರೆ ಹಂಗೆ ಆಗಲಿ ಅಂತ. Hallelujah. ನೀವು ಆಲಯಕ್ಕೆ ಬರೋದು ದೊಡ್ಡದಲ್ಲ. ಆಲಯಕ್ಕೆ ಬಂದಾಗ ದೇವ್ರ ವಾಕ್ಯ, ಇಲ್ಲಿಂದ ದೇವ್ರ ವಾಕ್ಯವನ್ನು ಸೇವಕರು ಮಾತಾಡಬೇಕಾದ್ರೆ ಅದು ನನಗೆ ಆಯ್ತು, ನನ್ನ ಕುಟುಂಬಕ್ಕೆ ಆಯ್ತು ಅಂತ ನೀವು ಕೈ ಎತ್ತಿ ನೀವು ಕ್ಲೇಮ್ ಮಾಡಿದಾಗ ಅದು ನಿಮಗೆ ಆಶೀರ್ವಾದವಾಗಿರುತ್ತೆ. Hallelujah. Hallelujah. ಸ್ವಲ್ಪ ಜನ ಏನ್ ಮಾಡ್ತಾರೆ, ಬಾಯಿ ಮನೇಲಿ ಇಟ್ಟು ಬರ್ತಾರೆ, ಇಲ್ಲಿ ಬಂದ ಸುಮ್ಮನೆ ಮೌನವಾಗಿ ಕುತ್ಕೊಂತಾರೆ. ಮೌನವಾಗಿ ಕುತ್ಕೊಂಡ್ರೆ ಏನು ಸಿಗಲ್ಲ. ಯು ಹ್ಯಾವ್ ಟು ಕ್ಲೇಮ್ ಇಟ್, ಯು ಹ್ಯಾವ್ ಟು ರಿಸೀವ್ ಇಟ್. ನೀವು ಕೇಳಬೇಕು, ಅಪ್ಪ ಈ ವಾಕ್ಯ ನೀನ್ ಮಾತಾಡಿದೆ, ಈ ವಾಕ್ಯದಿಂದ ನನಗೆ ಆಶೀರ್ವಾದ ಆಯ್ತು, ಈ ವಾಕ್ಯ ನನಗೆ ಕುಟುಂಬ ಆದಾಗ ಯು ವಿಲ್ ಸಿ ದಟ್ ದ ವರ್ಡ್ ವಿಲ್ ಬಿ ಫುಲ್ಫಿಲ್ಡ್ ಅಂಡ್ ಗಾಡ್ಸ್ ಪ್ರಾಮಿಸ್ ವಿಲ್ ಬಿ ಫುಲ್ಫಿಲ್ಡ್ ಇನ್ ಯುವರ್ ಲೈಫ್. ದೇವರ ವಾಕ್ಯ ಮತ್ತು ವಾಗ್ದಾನಗಳು ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ. Hallelujah. Hallelujah. Okay, true promise God is giving to each one of you, to you and your family this morning. ಈ ಬೆಳಗಿನ ಸಮಯದಲ್ಲಿ ಎರಡು ವಾಗ್ದಾನಗಳನ್ನ ನಿಮಗೂ ನಿಮ್ಮ ಕುಟುಂಬಕ್ಕೆ ಕೊಡಲ್ಪಟ್ಟಿದೆ. Hallelujah. ಆದ್ರೆ ಬರ್ಕೊಳ್ರಿ, ಇಲ್ಲ ಅಂದ್ರೆ ಜ್ಞಾಪಕ ಇಟ್ಕೊಳ್ರಿ. This true promise is going to be fulfilled in your life, in your family. ಈ ಎರಡು ವಾಗ್ದಾನಗಳು ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ನೆರವೇರಿಸುವುದಾಗಿರ್ತದೆ. Amen. ಆಶೀರ್ವಾದ ಬೇಕಾ? ಕುಟುಂಬಕ್ಕೆ ಆಶೀರ್ವಾದ ಬೇಕಾ? ಬಿಡುಗಡೆ ಬೇಕಾ? Hallelujah. Okay, turn your Bibles to Isaiah chapter 29 verses 22. ಯೆಶಾಯನ ಗ್ರಂಥ 29ನೇ ಅಧ್ಯಾಯ 22ನೇ ವಾಕ್ಯ. ಒಂದೊಂದು ಲೈನ್ ಓದಬೇಕಮ್ಮ. Therefore, this is what the Lord who redeemed Abraham says to his descendant of Jacob. ಓದಿ. ಹೀಗಿರಲು ಅಬ್ರಹಾಮನನ್ನು ಉದ್ಧರಿಸಿದ ಯೆಹೋವನು ಯಾಕೋಬನ ಮನೆತನದ ವಿಷಯವಾಗಿ ಯಾಕೋಬ್ಯರನ್ನು ಇನ್ನು ನಾಚಿಕೆಗೆ ಈಡಾಗರು, ಅವರ ಮುಖವು ಇನ್ನು ಬಾಡದು. Hallelujah. Hallelujah. The Bible says this is what the Lord who redeemed Abraham says to his descendants. ಹೀಗಿರಲು ಅಬ್ರಹಾಮನು ಉದ್ಧರಿಸಿದ ಯೆಹೋವನು ಹೀಗೆ ಹೇಳುತ್ತಾನೆ, descendants of Jacob. ಯಾಕೋಬನ ಮನೆತನದ ವಿಷಯವಾಗಿ No longer will Jacob be ashamed, no longer will their faces will grow pale. ಯಾಕೋಬರು ನಾಚಿಕೆಯು ಈಡಾಗುವುದಿಲ್ಲ, ಅವರ ಮುಖವು ಇನ್ನು ಬಾಡದು. Hallelujah. Hallelujah. That means God is telling to Abraham descendants, we are the descendants of Abraham because we have become his children through Jesus Christ. ಅಬ್ರಹಾಮನ ವಂಶಸ್ಥರಿಗೆ ಈ ರೀತಿಯಾಗಿ ಹೇಳ್ತಾರೆ, ನಿನ್ನ ನಾಚಿಕೆ ಪಡೋದಿಲ್ಲ ಅಂತೇಳಿ. ಯಾಕಂದ್ರೆ ಆತನು ಯಾಕೋಬನ ವಂಶಸ್ಥರು, ನಾವು ಸಹ ಯಾಕೋಬನ ವಂಶಸ್ಥರು, ಯಾಕಂದ್ರೆ ಯೇಸು ಕ್ರಿಸ್ತನ ಮುಖಾಂತರ. Hallelujah. Hallelujah. This promise is not only for Abraham, it is for us also because we are Abraham's children. ಇದು ಈ ವಾಗ್ದಾನ ಬರೀ ಯಾಕೋಬನ ಮತ್ತು ಅಬ್ರಹಾಮ ಮಾತ್ರ ಅಲ್ಲ, ನಾವೆಲ್ಲರೂ ಆತನ ಮಕ್ಕಳಾಗಿರೋದ್ರಿಂದ ನಮಗೂ ಸಹ ಈ ವಾಗ್ದಾನ ಸಂಬಂಧಪಟ್ಟಿದ್ದಾಗಿದೆ. So this morning God is telling to each one of you, ಈ ಬೆಳಗಿನ ಸಮಯದಲ್ಲಿ ಇಲ್ಲಿ ಒಬ್ಬೊಬ್ಬರಿಗೂ ದೇವರು ಹೇಳೋ ಮಾತೇನೆಂದ್ರೆ, no longer you will be ashamed. ಮತ್ತೆ ನಿಮಗೆ ನಾಚಿಕೆ ಆಗೋದಿಲ್ಲ. No longer your faces will grow pale. ಮುಖವು ಬಾಡೋದಿಲ್ಲ. Hallelujah. Hallelujah. Where and all you were put ashamed in your life, ಎಲ್ಲೆಲ್ಲಿ ನಿಮ್ಮ ಜೀವಿತದಲ್ಲಿ ನಾಚಿಕೆ ಆಗಿದೆಯೋ, wherever you were put down in your life, ನಿನ್ನ ಜೀವಿತದಲ್ಲಿ ನಾಚಿಕೆ ಆಗಿದೆಯೋ, ಎಲ್ಲೆಲ್ಲಿ ನೀವು ಬಿದ್ದೋಗಿದ್ರು, God is telling to you, ದೇವರು ನಿಮಗೆ ಹೇಳ್ತಿದ್ದಾರೆ, no more ashamed in your life. ಮತ್ತೆ ನಿಮ್ಮ ಜೀವಿತದಲ್ಲಿ
ನಾಚಿಕೆ ಆಗೋದಿಲ್ಲ. Hallelujah. No longer your faces will grow pale. ನಾಚಿಕೆನೂ ಆಗೋದಿಲ್ಲ, ನಿಮ್ಮ ಮುಖವು ಬಾಡುವುದಿಲ್ಲ. Hallelujah. Hallelujah. Next promise God is telling to you. ಎರಡನೇ ಒಂದು ವಾಗ್ದಾನ ಏನು ಹೇಳ್ತಿದ್ದಾರೆ? Isaiah chapter 61 verse 7. ಯೆಶಾಯನ ಗ್ರಂಥ 61ನೇ ಅಧ್ಯಾಯ 7ನೇ ವಾಕ್ಯ. Okay. Instead of your shame, you will receive double portion of blessing. ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ. Hallelujah. 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 Turn to your neighbor and say, instead of your shame, you will receive double portion of blessing. ಪಕ್ಕ ನೋಡ್ರಿ, ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ. Amen. God is doing something powerful this morning in this place. ಈ ಜಾಗದಲ್ಲಿ ದೇವರೊಂದು ವಿಶೇಷವಾದ ಕಾರ್ಯವನ್ನು ದೇವರು ಮಾಡುತ್ತಿದ್ದಾನೆ. God is telling to you, ದೇವರು ನಿಮಗೆ ಹೇಳ್ತಿದ್ದಾನೆ, never again you will be ashamed. ಮತ್ತೆ ನೀನು ನಾಚಿಕೆ ಒಳಗಾಗೋದಿಲ್ಲ. Instead of your shame, you will receive double portion of blessing. ನೀನು ಹೊಂದಿದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ನೀನು ಮಾನವನ್ನು ಹೊಂದಿಕೊಳ್ತೀಯ. Hallelujah. And instead of disgrace, you will rejoice in your inheritance, and so you will inherit a double portion in your land, and everlasting joy will be yours. ಸ್ವಾಸ್ಥ್ಯ ಇಬ್ಬರು ಈಗ ಎರಡರಷ್ಟು ಅನುಭವಿಸುವರು, ಎರಡರಷ್ಟು ಮಾನವನ್ನು ಎರಡರಷ್ಟು ಹೊಂದುವಿರಿ. ಓದಮ್ಮ 61 ಹೇಳಮ್ಮ, ಓದಮ್ಮ. ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಇಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. Hallelujah. Hallelujah. ಪಕ್ಕದಲ್ಲಿ ನೋಡಿ ಹೇಳ್ರಿ, ಎರಡರಷ್ಟು ಆಶೀರ್ವಾದ. ಎರಡರಷ್ಟು ಆಶೀರ್ವಾದ. ಇವತ್ತು ಬೆಳಗ್ಗೆ ನಿನಗೆ ಎರಡರಷ್ಟು ಆಶೀರ್ವಾದ. ಬೆಳಗಿನ ಸಮಯದಲ್ಲಿ ಎರಡರಷ್ಟು ಆಶೀರ್ವಾದ. ಕುಟುಂಬಕ್ಕೆ ಎರಡರಷ್ಟು ಆಶೀರ್ವಾದ. ಆಚೆ ಕಡೆ ಇರೋರು ಹೇಳ್ರಿ, ನಿಮ್ ಪಕ್ಕದಲ್ಲಿ ನಿಮ್ಗೆ ಎರಡರಷ್ಟು ಆಶೀರ್ವಾದ ಅಂತ ಹೇಳಿ. Hallelujah. Hallelujah. Come on, let's give a clap offering to Jesus. ಚಪ್ಪಲ ಜೋರಾಗಿ, ಇನ್ನೂ ಜೋರಾಗಿ. Amen. Amen. Hallelujah. Lift up our hands to our heaven. ಪರಲೋಕದ ಕಡೆಗೆ ನಮ್ಮ ಕೈಗಳ ಮೇಲೆ ಕೆತ್ತೋಣ. And we will say, thank you Lord for releasing double portion of blessing. ದೇವರೇ, ನಿಮಗೆ ಕೃತಜ್ಞತೆ ಸ್ವಾಮಿ, ಎರಡರಷ್ಟು ನಮಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. Thank you Lord for your word. ಅಪ್ಪ, ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. Thank you Lord for your promise. ನಿಮ್ಮ ವಾಗ್ದಾನಗಳಿಗಾಗಿ ಸ್ತೋತ್ರ. Me and my family will inherit double portion of blessing. ನಾನು ನನ್ನ ಕುಟುಂಬದವರಿಗೆ ಎರಡರಷ್ಟು ಆಶೀರ್ವಾದ ಹೊಂದಿಕೊಳ್ಳುತ್ತಿದ್ದೇನೆ. Lord, we will see double portion of blessing. ಎರಡರಷ್ಟು ಆಶೀರ್ವಾದ ಹೊಂದಿಕೊಂಡಿದ್ದೇವೆ. We will get a double portion of blessing. ಯಾಕಂದ್ರೆ ಕರ್ತನೆ ಎರಡು ಆಶೀರ್ವಾದಕ್ಕಾಗಿ ಸ್ತೋತ್ರ. Hallelujah. Hallelujah. Amen. Let's give a clap offering to Jesus. ಜೋರಾಗಿ. Amen. Double portion of blessing. ಎರಡರಷ್ಟು ಆಶೀರ್ವಾದ. If you see in the Bible, who inherited this double portion of blessing? ಯಾರು ಎರಡರಷ್ಟು ಆಶೀರ್ವಾದ ಹೊಂದಿದವರು ಯಾರಿದ್ದಾರೆ ಅಂತ ಕೇಳುವಾಗ, If you see in the Bible, ಬೈಬಲ್ ನೋಡುವಾಗ, the Bible speaks about in the Bible in the book of Job. ಯೋಬನ ಗ್ರಂಥದಲ್ಲಿ ನಾವು ನೋಡ್ತೀವಿ ಆ ವಾಕ್ಯವನ್ನ. 42ನೇ ಅಧ್ಯಾಯ, 42ನೇ ಚಾಪ್ಟರ್ 10ನೇ ಅಧ್ಯಾಯ 10th verse. 42:10ನೇ ವಾಕ್ಯ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು. Hallelujah. Hallelujah. Bible speaks about a man called Job. ಇಲ್ಲಿ ಬೈಬಲ್ ಹೇಳಿದ ಒಬ್ಬ ಯೋಬ ಅಂತೇಳಿ. Job was not an ordinary man. ಯೋಬನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. The Bible says he prayed for his friends and he inherited double portion of blessings. ಬೈಬಲ್ ಈ ರೀತಿ ಹೇಳುತ್ತೆ, ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದನು, ಎರಡರಷ್ಟು ಆಶೀರ್ವಾದವನ್ನು ಹೊಂದಿಕೊಂಡ. Why do we have to pray for his friends? ಯಾಕೆ ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ We ಮಾಡಿ? are going to see and how he inherited double portion of ಯಾವ blessing. ರೀತಿ ತನ್ನ ಆಸ್ತಿಯನ್ನ ಎರಡರಷ್ಟು ಮಾಡಿಕೊಂಡ. And we are going to see that what Job did, we are going to do the same thing in our life. ಯಾವ ರೀತಿ ಯೋಬನ ಮಾಡಿದ್ನೋ ಅದೇ ರೀತಿಯಾಗಿ ನಾವು ಸಹ ಎರಡರಷ್ಟು ಆಶೀರ್ವಾದ So ಹೊಂದಿಕೊಳ್ಳಬಹುದು. who is this Job? ಯಾರು ಯೋಬನು ಯಾರು? The Bible speaks about a man called Job. ಇಲ್ಲಿ ಕರೆಯಲ್ಪಟ್ಟಂತೆ ಯೋಬ ಎಂಬ ವ್ಯಕ್ತಿ ಯಾರು? No, the Bible speaks about a man called Job. ಬೈಬಲ್ ಈ ರೀತಿ ಕರೀತದೆ,
ಒಬ್ಬ ಮನುಷ್ಯ ಯೋಬನಿದ್ದ ಅಂತ. The Job Bible says that he was a man who lived in the land of Uz. ಇಲ್ಲಿ ಲ್ಯಾಂಡ್ ಆಫ್ ಊಸ್ ಅಲ್ಲಿ ಇರುವಂತ ವ್ಯಕ್ತಿ ಆಗಿದ್ದಾನೆ. Okay. The Bible says there was a man called Job who lived in the land of Uz. ಊಸ್ ದೇಶದಲ್ಲಿ ಒಬ್ಬ ಮನುಷ್ಯನಿದ್ದ, ಆತನ ಹೆಸರು ಯೋಬನ್ ಅಂತೇಳಿ. Now what kind of man was Job was? ಅಲ್ಲಿ ಯೋಬನು ಯಾವ ತರದ ಮನುಷ್ಯ? The Bible says ಬೈಬಲ್ ಹೇಳುತ್ತೆ he was a man who was blameless and upright and he feared God and he shunned evil. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು. Hallelujah. The Bible speaks about a man called Job, who he was and what what kind of man he was. ಇಲ್ಲಿ ಯೋಬನ ಕುರಿತಾಗಿ ದೇವರು ಹೇಳ್ತಿದ್ದಾನೆ, ಅವನು ಯಾವ ತರ ಮನುಷ್ಯ, ಹೇಗಿದ್ದಾನೆ, ಹೆಂಗಿದ್ದಾನೆ ಅಂತ ಹೇಳಲ್ಪಟ್ಟಿದೆ. Job was not an ordinary man. ಯೋಬನು ಸಾಮಾನ್ಯ ಮನುಷ್ಯ ವ್ಯಕ್ತಿ He ಅಲ್ಲ. was not a poor man. ಆತನು ಬಡವನಲ್ಲ. But the Bible says he was a very rich man. ಬೈಬಲ್ ಹೇಳುತ್ತೆ ಆತನು ತುಂಬಾ ದೊಡ್ಡ ಶ್ರೀಮಂತ. He was a completely blessed man. ಆತನು ಪರಿಪೂರ್ಣವಾದಂತ ಆಶೀರ್ವಾದ ಹೊಂದಿದವನು. If you read in the Bible, in the book of Job, in the first chapter, it speaks about all the riches what he had in his life. ಯೋಬನ ಗ್ರಂಥದ 1ನೇ ಅಧ್ಯಾಯದಲ್ಲಿ ಆತನಿಗಿದ್ದಂತ ಎಲ್ಲ ಐಶ್ವರ್ಯದ ಕುರಿತಾಗಿ ಹೇಳಲ್ಪಟ್ಟಿದೆ. And the Bible says ಬೈಬಲ್ ಹೇಳಲ್ಪಟ್ಟಿದೆ, he was a blameless man. He was a man who was upright and he shunned evil and he walked upright in the sight of God. ಕೆಟ್ಟದ್ದನ್ನು ನಿರಾಕರಿಸಿದ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ ಅಂತೇಳಿ. Now what made the Bible to speak about that he was blameless? ಈತನ ನಿರ್ದೋಷಿ ಆಗಿದ್ದಾನೆ ಅಂತ ಯಾವ ರೀತಿ ಹೇಳಕ್ ಸಾಧ್ಯ? The Bible says ಬೈಬಲ್ ಹೇಳುತ್ತೆ he had his children. ಈತನಿಗೆ ಮಕ್ಕಳಿದ್ದಾರೆ. The ಮಕ್ಕಳು ಏನ್ ಮಾಡ್ತಿದ್ರು ಅಂದ್ರೆ they used to enjoy their life. ಅವರ ಮಕ್ಕಳು ಜೀವಿತವನ್ನು ಸಂತೋಷದಿಂದ ಜೀವಿಸ್ತಾ ಇದ್ದಾರೆ. They used to drink. ಅದನ್ನು ಕುಡಿತಾ ಇದ್ರು. They used to enjoy their life. ಜೀವಿತಗಳನ್ನು ಚೆನ್ನಾಗಿ ಸಂತೋಷವಾಗಿ ಕಾಲ ಕಳೀತಾ ಇದ್ರು. They didn't fear God in their life. ಅವ್ರ ಜೀವಿತದಲ್ಲಿ ದೇವರಿಗೆ ಭಯ ಪಡ್ತಾ ಇರಲಿಲ್ಲ. They never worshipped God. ದೇವರನ್ನು ಆರಾಧಿಸಲಿಲ್ಲ. They were enjoying their father's wealth. ಚೆನ್ನಾಗಿ ಐಶ್ವರ್ಯವನ್ನು ಎಂಜಾಯ್ ಮಾಡ್ತಿದ್ದಾರೆ. They were enjoying their father's wealth. ಅವ್ರ ತಂದೆಯ ಆಸ್ತಿಯನ್ನು ಅನುಭವಿಸ್ತಾ ಇದ್ದಾರೆ. They used to drink, they used to party, they used to do everything in their life. ಜೀವಿತದಲ್ಲಿ ಚೆನ್ನಾಗಿ ಪಾರ್ಟಿ ಮಾಡ್ತಿದ್ದಾರೆ, ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅವರ ತಂದೆ ಆಸ್ತಿಯಲ್ಲಿ. But Job was a man who was fearing God. ಆದ್ರೆ ಯೋಬನು ಮಾತ್ರ ಅವರು ದೇವರಿಗೆ ಭಯಪಡುವಂತ ವ್ಯಕ್ತಿಯಾಗಿದ್ದ. He was always fearing God because he was walking upright in the sight of God. ದೇವರಿಗೆ ಭಯಪಡ್ತಾ ಇದ್ದ ಮತ್ತು ದೇವರಿಗೆ ನಿರ್ದೋಷಿಯಾಗಿ ನಡ್ಕೊಳ್ತಿದ್ದ. Now why he was called blameless was ಅದನ್ನು ನಿರ್ದೋಷಿಯಾಗಿದ್ದಾನೆ ಯಾಕಂದ್ರೆ the Bible says ಬೈಬಲ್ ಹೇಳುತ್ತೆ, whenever their children committed sins, ಯಾವಾಗೆಲ್ಲ ಆತನ ಮಕ್ಕಳು ಪಾಪದಲ್ಲಿ ಬಿದ್ರು, and the Bible says next day morning he used to go and fall at the feet of God and he used to sacrifice an altar and on behalf of their children the sin sacrifice. ಯಾವಾಗೆಲ್ಲ ಯೋಬನ ಮಕ್ಕಳು ಪಾಪ ಮಾಡಿದಾಗ ನೆಕ್ಸ್ಟ್ ದಿವಸ ಅವನ್ನೆಲ್ಲ ಕರೆದು ಆ ಬೆಳಗಿನ ಸಮಯದಲ್ಲಿ ಅವನ್ನೆಲ್ಲ ಸೇರಿಸಿ ಯಜ್ಞಗಳನ್ನ ಮಾಡಿ ಆ ಪಾಪಕ್ಕೆ ಪರಿಹಾರ ಮಾಡಿಕೊಳ್ತಿದ್ರು. He used to tell God, ದೇವರಿಗೆ ಹೇಳ್ತಿದ್ರು, Lord forgive me Lord, ದೇವರನ್ನು ಕ್ಷಮಿಸು ದೇವರೇ, my children have sinned against you, ನನ್ನ ಮಕ್ಕಳು ನಿನಗೆ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ದಾರೆ, please forgive them on my behalf, ನನ್ನ ನಿಮಿತ್ತವಾಗಿ ಅವರನ್ನು ಕ್ಷಮಿಸು ದೇವರೇ, don't hold on their sin and curse me and my family, ಅವರ ಪಾಪಗಳ ಹಿಟ್ಟು ನನ್ನನ್ನು ನನ್ನ ಕುಟುಂಬನ ಶಾಪ ಮಾಡಬೇಡ. I am your child, ನಾನು ನಿನ್ನ ಮಗುವಾಗಿದ್ದೆ, I am walking upright in the sight, ನಿನ್ನ ದೃಷ್ಟಿಯಲ್ಲಿ ನಾನು ನಿರ್ದೋಷಿಯಾಗಿದ್ದೇನೆ. So this was the regular customs what Job used to do in his life. ಯೋಬನು ತನ್ನ ಜೀವಿತದಲ್ಲಿ ನಿರಂತರವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದ. And the Bible says ಬೈಬಲ್ ಈ ರೀತಿ ಹೇಳುತ್ತೆ, everything he was doing it because he feared God. ಎಲ್ಲವೂ ಸಹ ದೇವರಲ್ಲಿ ಭಯಭಕ್ತಿಯುಳ್ಳಾಗಿ ಕೆಲಸವನ್ನು ಮಾಡ್ತಾ ಇದ್ದ. One day the Bible says an angel of God went to heaven to meet with God. ಬೈಬಲ್ ಈ ರೀತಿ ಹೇಳುತ್ತೆ, ಒಂದು ದಿವಸ ದೇವದೂತನು ತನ್ನ ದೇವರ ಸನ್ನಿಧಾನಕ್ಕೆ ಹೋಗಿದ್ದ. And along with the angel the Satan also went to meet with God. ದೇವದೂತನ ಜೊತೆಯಲ್ಲಿ ಒಬ್ಬ ಸೈತಾನನು ಸಹ ಅಲ್ಲಿ ಹೋಗಿರೋದನ್ನ ನಾವು ನೋಡ್ತೀವಿ. Listen very carefully what I want to tell you. ಗಮನಿಸಿ, ನಾವು ಏನ್ ಹೇಳ್ತೀರಂದ್ರೆ, when you become a child of God, ನೀನು ಯಾವಾಗ ದೇವರ ಮಗುವಾಗಿರ್ತೀಯೋ, there are two people standing with you. ನಿನ್ನ ಜೊತೆಯಲ್ಲಿ ಇಬ್ಬರು ಯಾವಾಗಲೂ ನಿಂತಿರ್ತಾರೆ. One is the angel of God, ಒಂದು ದೇವದೂತರು, another one is the Satan. ಇನ್ನೊಂದು ದೆವ್ವ. Angel of God will always tell you good things to do in your life. ದೇವದೂತರು ಯಾವಾಗಲೂ ನಿನಗೆ ಒಳ್ಳೆದನ್ನು ಹೇಳ್ತಾ ಇರ್ತಾರೆ. And whatever you do good things, he will take an account and he will go give it account to God. ಏನೆಲ್ಲ ಒಳ್ಳೆ ಕೆಲಸ ಮಾಡ್ತೀಯ ಅದೆಲ್ಲವೂ ಸಹ ಅವರು ಲೆಕ್ಕ ತೆಗೆದುಕೊಂಡು ದೇವರ ಬಳಿಗೆ ಹೋಗ್ತಾರೆ. But when the Satan, when it is standing, he will all tell
do in your life. ಸೈತಾನನು ನಿನ್ನ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲವನ್ನು ಕೆಟ್ಟದನ್ನೇ ಹೇಳಿಕೊಡ್ತಾ ಇರ್ತಾನೆ. He will tell you that nothing will happen, go enjoy your life. ಏನು ಆಗೋದಿಲ್ಲ, ಎಂಜಾಯ್ ಮಾಡು ಅಂತ ಹೇಳಿ ಪ್ರೋತ್ಸಾಹ ಮಾಡ್ತಾನೆ. Oh, God is a merciful God. ದೇವರು ಕರುಣೆ ಉಳ್ಳ ದೇವರು ಅಂತ Oh, ಹೇಳ್ತಾರೆ. He will forgive all your sins. ನಿನ್ನ ಪಾಪಗಳನ್ನು ಕ್ಷಮಿಸ್ತಾನೆ ಅಂತ ಹೇಳ್ತಾರೆ. Enjoy your life. ನೀನು ಎಂಜಾಯ್ ಮಾಡಿ ನಿನ್ನ ಜೀವಿತವನ್ನು. Don't worry about anything. ನೀನು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಡ. He will make you to fall into sin and a trap in your life. ನಿನ್ನನ್ನ ಪಾಪದಲ್ಲಿ ಬೀಳಿಸಿ ಸಿಕ್ಕಾಕೊಳ್ಳೋದು ಪ್ಲಾನ್ ಮಾಡ್ತಾ ಇರ್ತಾನೆ. And when you get trapped in your life, ನಿನ್ನ ಜೀವಿತದಲ್ಲಿ ಪಾಪದಲ್ಲಿ ಸಿಕ್ಕಾಕೊಳ್ಳುವಾಗ He will take all that whatever you are sinning against God, ದೇವರ ವಿರುದ್ಧವಾಗಿ ನೀನು ಏನೆಲ್ಲ ಪಾಪ ಮಾಡಿದ್ಯೋ ಅವೆಲ್ಲವನ್ನ ರಿಕಾರ್ಡ್ ತೆಗೆದುಕೊಂಡು and He will go to God. ದೇವರ ಬಳಿಗೆ ಹೋಗ್ತಾನೆ. And He will tell to God, ದೇವರ ಹತ್ರ ಹೇಳ್ತಾನೆ, what you are talking about Pastor Satish? ಪಾಸ್ಟರ್ ಸತೀಶ್ ಬಗ್ಗೆ ನೀನು ಏನು ಹೇಳ್ತೀಯ? Oh, what you are talking about Francis? ಫ್ರಾನ್ಸಿಸ್ ಬಗ್ಗೆ ನೀನು ಏನು ಮಾತಾಡ್ತೀಯ? Oh, you tell that he is a holy person. ನೀನು ಆತನ ಪರಿಶುದ್ಧರು ಅಂತ ಹೇಳ್ತಿದ್ದೀಯಾ? But he is not a holy person. ಪರಿಶುದ್ಧನಲ್ಲ. Oh, he is doing all those things. ಇದೆಲ್ಲ ಈ ರೀತಿ ಕೆಟ್ಟ ಕೆಲಸ ಎಲ್ಲ ಮಾಡ್ತಿದ್ದಾರೆ. He will go keep bad report in front of God and he will laugh at God. ದೇವರ ಮುಂದೆ ಆ ಎಲ್ಲ ಆಪಾದನೆಗಳನ್ನ ಮಾಡುವಂತನಾಗಿರ್ತಾನೆ, ನಕ್ಕೊಂಡು ಹೇಳ್ತಾ ಇರ್ತಾನೆ ಸೈತಾನು. But when you do good things before God, ದೇವರ ಮುಂದೆ ಒಳ್ಳೆದನ್ನು ಮಾಡುವಾಗ angel of God will go and talk good about you. ನಿನ್ನ ಬಗ್ಗೆ ದೇವದೂತರು ಬಂದು ಸಾಕ್ಷಿ ಹೇಳ್ತಾರೆ ಒಳ್ಳೆದನ್ನ. I want to tell you, people of God, ದೇವರ ಮಕ್ಕಳೇ ಒಂದನ್ನು ಹೇಳ್ತೀನಿ, every one of them have two person in their life. ಪ್ರತಿಯೊಬ್ಬ ಜೀವಿತದಲ್ಲಿ ಇಬ್ಬರು ಇರ್ತಾರೆ. One is God's servant, ದೇವರ ಸೇವಕ, that is angel of God, ಅದು ದೇವದೂತರು. and the second thing is a Satan. ಎರಡನೇದಾಗಿ ಸೈತಾನನಾಗಿರ್ತಾನೆ. The Satan will put you and deceive you. ಸೈತಾನ ಯಾವಾಗಲೂ ಮೋಸಗೊಳಿಸ್ತಾನಾಗಿರ್ತಾನೆ. The angel of God will always protect you. ದೇವದೂತರು ಯಾವಾಗಲೂ ನಿಮ್ಮನ್ನು ಕಾಪಾಡುವಂತನಾಗಿರ್ತಾನೆ. And it will teach you to walk in the fear of God. ದೇವರ ಭಯದಲ್ಲಿ ನಡೆಯೋದಕ್ಕೆ ಅದು ಬೋಧನೆ ಮಾಡುವಂತನಾಗಿದ್ದಾನೆ. So one day the angel of God and the Satan went to heaven. ದೇವದೂತರು ಮತ್ತು ಸೈತಾನನು ದೇವರ ಸನ್ನಿಧಾನಕ್ಕೆ ಹೋದರು. So God asked the angel of God and Satan, ದೇವರು ದೇವದೂತರನ್ನು ಕೇಳಿದ್ರು, give me all the reports. ನೀವು ರಿಪೋರ್ಟ್ಸ್ ಎಲ್ಲ ಕೊಡ್ರಿ ಅಂತ The ಹೇಳಿ. angel gave all the good reports. ದೇವದೂತರು ಒಳ್ಳೆ ರಿಪೋರ್ಟ್ಗಳನ್ನ ಕೊಟ್ಟರು. But the Satan started telling, oh, I went, there is nothing bad, everything is good. ಸೈತಾನನು ಹೇಳಿದನು, ನಾನು ನೋಡಿದೆ ಎಲ್ಲ ಒಳ್ಳೆದೇ ಆಗಿದೆ, ಕೆಟ್ಟದೇನು ಇಲ್ಲ ಅಂತ. And God speaks to Satan. ಸೈತಾನನಿಗೆ ದೇವರು ಮಾತಾಡಿದ್ರು, Say, where have you been? ಎಲ್ಲೋಗಿ ಬರ್ತಾ ಇದೀಯಾ? God is asking Satan, where have you been? ನೀನು ಎಲ್ಲಿ ಹೋಗಿ ಬರ್ತಾ ಇದೀಯಾ? He said, I went all across, everything is fine. ಎಲ್ಲವೂ ಕಡೆ ಹೋಗಿದ್ದೆ, ಎಲ್ಲವೂ ಚೆನ್ನಾಗಿದೆ. Then God is saying to Satan, ದೇವರು ಸೈತಾನಿಗೆ ಹೇಳಿದ್ರು, did you go and meet my servant Job? ನನ್ನ ಸೇವಕನಾದ ಯೋಬನನ್ನು ಸಂಧಿಸ್ತಾ ಅಂತ ಕೇಳಿದ್ರು. And God is testifying about Job. ದೇವರು ಯೋಬನನ್ನ ಪರೀಕ್ಷಿಸಿದ್ರು. God is testifying, ಸಾಕ್ಷಿ ಹೇಳ್ತಾ ಇದ್ದಾರೆ. God is testifying about Job. ಯೋಬನ ಕುರಿತಾಗಿ ಸಾಕ್ಷಿ ಹೇಳ್ತಿದ್ದಾರೆ To Satan, ಸೈತಾನನಿಗೆ. he is a blameless and he is a fearing man, God fearing man. ದೇವರಿಗೆ ಭಯಪಡುವಂತ ನಿರ್ದೋಷಿಯಾದಂತ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳಿದ್ರು. He is a man who is upright. ಆತನಿಗೆ ದೇವರು ಭಯಪಡುವಂತ He is ವ್ಯಕ್ತಿಯಾಗಿದ್ದ. a man who fears me. ಆತ ನನಗೆ ಭಯಪಡುವಂತ ವ್ಯಕ್ತಿಯಾಗಿದ್ದ. He is a man who shuns evil in his life. ಆತನಲ್ಲಿ ಕೆಟ್ಟದನ್ನು ನಿರಾಕರಿಸುವಂತ ವ್ಯಕ್ತಿಯಾಗಿದ್ದಾನೆ. Hallelujah. Then Satan tells to God, ಸೈತಾನಿಗೆ ದೇವರು ಹೇಳಿದ್ರು, ಏನ್ ಮಹಾ ನೀನ್ ದೊಡ್ಡದಾಗಿ ಯೋಬನ್ ಬಗ್ಗೆ ಮಾತಾಡ್ತಿದ್ದೀರಾ? ಸೈತಾನ ಹೇಳ್ತಾರೆ ದೇವರಿಗೆ, ನೀನ್ ಏನ್ ದೊಡ್ಡ ಮಹದಾಗಿ ಹೇಳ್ತಾ ಇದೀರಿ? ಯೋಬನ್ ಬಗ್ಗೆ ಏನ್ ಮಹಾ ದೊಡ್ಡದಾಗಿ ಮಾತಾಡ್ತಾ ಇದ್ದೀರಾ? You know what you are talking? ಏನ್ ಯೋಬನ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೀರಾ? Oh, because you protect Job, ನೀನು ಅವರಿಗೆ ನೀನು ರಕ್ಷಣೆ ಕೊಟ್ಟಿದೀಯಾ. that is why I cannot go and touch him. ಅದರಿಂದ ನಾನು ಅದನ್ನು ಮುಟ್ಟಕ್ಕಾಗ್ತಾ ಇಲ್ಲ. If you take out that edge which you have put around Job, ಅದಕ್ಕೆ ಹಾಕಿದಂತಹ ಎಲ್ಲ ಕಾಂಪೌಂಡ್ ನೋಡುವಾಗ ರಕ್ಷಣೆ ಬೇಲಿ ಓಕೆ. if you take away the edge which you have put around Job, ಯೋಬನ ಸುತ್ತ ಹಾಕೊಂಡಿದ್ದಂತಹ ಒಂದು ಬೇಲಿಯನ್ನು ತೆಗೆದಾಬಿಟ್ರೆ, then you will see what is going to happen to Job. ಗೊತ್ತಾಗುತ್ತೆ ಏನಾಗುತ್ತೋ ಯೋಬನ ಗತಿ ಅಂತ. Surely he will curse you. ನಿಜವಾಗಲೂ ಆತ ನಿನ್ನನ್ನು ಶಾಪ ಹಾಕ್ತಾನೆ. So God challenges with Satan. ಸೈತಾನಿಗೆ ಚಾಲೆಂಜ್ ಮಾಡಿ ಹೇಳಿದ್ರು. God says to Satan, ದೇವರು ಸೈತಾನಿಗೆ ಹೇಳಿದ್ರು, I will remove the edge around Job. ಹಾಕಿದಂತ ಬೇಲಿನ ನಾನು ತೆಗೆದು ಬಿಡ್ತೇನೆ. Whatever you want to do, you do it. ಏನೆಲ್ಲ ಮಾಡ್ಬೇಕೋ ಮಾಡು, but don't put your finger on his life. ಆತನ ಜೀವಿತಕ್ಕೆ ನಿನ್ನ ಕೈ ಹಾಕಬೇಡ. So Satan had a challenge with God. ದೇವರು ಮತ್ತು ಸೈತಾನಿಗೆ ಚಾಲೆಂಜ್ ಅನ್ನು ಹಾಕಿದ್ರು. And the Bible says, God removed that edge and Satan went and attacked Job. ಯೋಬನಿಗೆ ಹಾಕಿದಂತ ಬೇಲಿನ
ಮುಟ್ಟಿದ್ರು. The Bible says, ಬೈಬಲ್ ಹೇಳುತ್ತೆ, the moment Satan attacked Job, ಯಾವಾಗ ಯೋಬನನ್ನು ಸಂಧಿಸಿದ ಸೈತಾನನು, overnight he lost everything in his life. ಒಂದೇ ರಾತ್ರಿಯಲ್ಲಿ ಅವನಿಗಿದ್ದಂತ ಸಕಲವು ನಷ್ಟವಾಯಿತು. All his children died. ಅವನ ಮಕ್ಕಳೆಲ್ಲ ಸತ್ತು ಹೋದ್ರು. All his wealth was stolen away. ಅವನ ಸಂಪತ್ತು ಕಳೆದು ಹೋಯಿತು. Everything he lost in one day. ಒಂದೇ ದಿವಸದಲ್ಲಿ ಎಲ್ಲವೂ ಕಳೆದು ಹೋಯಿತು. And the Bible says, ಬೈಬಲ್ ಹೇಳುತ್ತೆ, he became like a beggar on the street. ಬೀದಿಯಲ್ಲಿ ಭಿಕ್ಷೆ ಬೇಡುವಂತ ವ್ಯಕ್ತಿಯಾಗಿ ಆಗ್ಬಿಟ್ಟ. Man who feared God, ಯಾರು ದೇವರಿಗೆ ಭಯಪಡದ ವ್ಯಕ್ತಿ, the man who had everything in his life, ಏನೆಲ್ಲ ಇತ್ತು ಆತನ ಜೀವಿತದಲ್ಲಿ, because of Satan's challenge, ಸೈತಾನನ ಒಂದು ಚಾಲೆಂಜ್ ಇಂದ God removed the edge around Job. ಆತನಿಗೆ ಆಗಿದ್ದ ಬೇಲಿಯನ್ನು ತೆಗೆದ್ರು. The Satan went and attacked Job. ಸೈತಾನನು ಹೋಗಿ ಯೋಬನನ್ನು ಮುಟ್ಟಿದ. And he lost everything in his life. ಆತನ ಜೀವಿತದಲ್ಲಿ ಎಲ್ಲವನ್ನೂ ಕಳ್ಕೊಂಡ. And the Bible says he was on the road full of disease in his body. ಆತನ ಶರೀರದಲ್ಲಿ ಅನೇಕ ತರದ ರೋಗಗಳಿಂದ ತುಂಬಲ್ಪಟ್ಟಿದೆ. The Bible says ಬೈಬಲ್ ಹೇಳುತ್ತೆ, he took the pottery clays. ಆತನ ಒಂದು ಬೋಕಿಯನ್ನು ತೆಗೆದುಕೊಂಡ. And he was trying to scratch his body. ಗೀಚ್ತಾ ಇದ್ದಾನೆ ಮೈಯಿಂದ. Because so much of sores on his body. ಆತನಲ್ಲಿ ಆ ನವೆ ಮತ್ತು ಕೀವು ರಕ್ತ ಸುರಿತಾ ಇದೆ. He lost his children. ಆತನ ಮಕ್ಕಳನ್ನು ಕಳ್ಕೊಂಡ. He lost everything in his life. ಆತನ ಜೀವಿತದಲ್ಲಿ ಇದ್ದಂತ ಎಲ್ಲವೂ ಕಳ್ಕೊಂಡ. His wife and his friends comes to him. ಆತನ ಸ್ನೇಹಿತರು ಮತ್ತು ಹೆಂಡತಿ ಆತನಿಗೆ ಬಂದು, and they see his condition. ಆತನ ಪರಿಸ್ಥಿತಿಯನ್ನು ನೋಡಿ, what big your God has done to you. ಏನು ದೇವರು ನಿನಗೆ ಮಾಡಿದಾದ್ರೂ ಏನು, what God has done to you in your life. ನಿನ್ನ ಜೀವಿತದಲ್ಲಿ ಏನು ಮಾಡಿದಾದ್ರೂ ಏನು. And he says to God, the wife tells to the husband, ಗಂಡ ಹೆಂಡತಿ ಗಂಡನಿಗೆ ಹೇಳ್ತಿದ್ದಾಳೆ, curse God. ನಿನ್ನ ದೇವರನ್ನ ಶಪಿಸು. God's curse God. ದೇವರನ್ನ ಶಪಿಸು, so that you will live. ನೀನು ಅವಾಗ ಬದುಕ್ತೀಯ ಅಂದ. curse God. ದೇವರನ್ನ ಶಪಿಸು, so that you will live. ನೀನು ಬದುಕ್ತೀಯ ಅಂದ. The Bible says, his friends started talking ill about him. ಆತನ ಬಗ್ಗೆ ಸ್ನೇಹಿತರೆಲ್ಲ ಮಾತಾಡಿಕೊಳ್ಳುತ್ತಿದ್ದಾರೆ. And the Bible says, ಬೈಬಲ್ ಹೇಳುತ್ತೆ, Job went through such kind of situation. ಯೋಬನು ಅಂತ ಪರಿಸ್ಥಿತಿಯಲ್ಲಿ ಹೋಗ್ತಿದ್ದಾನೆ. Such kind of situation, how Job received double portion, we are going to meditate on it. ಪರಿಸ್ಥಿತಿಯಲ್ಲಿ ಯೋಬನು ಎರಡಷ್ಟು ಹೆಂಗೆ ಆಶೀರ್ವಾದ ಹೊಂದಿಕೊಂಡ. Hallelujah. Today many of us we are sitting here. ನಾವು ಅನೇಕ ಜನ ಇಲ್ಲಿ ಕುಳಿತುಕೊಂಡಿದ್ದೇವೆ. Once upon a time everything was going good in our life. ಒಂದು ಸಮಯದಲ್ಲಿ ನಮ್ಗೆಲ್ಲ ಜೀವಿತದಲ್ಲಿ ಚೆನ್ನಾಗಿ ನಡೀತಾ ಇತ್ತು. Everything was beautiful in my life. ಜೀವಿತದಲ್ಲಿ ತುಂಬಾ ಸುಂದರವಾಗಿತ್ತು. Today we have lost everything in our life. ನನಗೂ ಜೀವಿತದಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ದೇನೆ. No flourish. ಅಭಿವೃದ್ಧಿ ಇಲ್ಲ. We lost everything. ಎಲ್ಲ ಕಳ್ಕೊಂಡಿದ್ದೇನೆ. We have been failed. ನಾನು ಸೋತು ಹೋಗಿದ್ದೇನೆ. But today we are going to meditate how we are going to receive double portion of blessing. ಈಗ ನಾವು ಧ್ಯಾನಿಸೋಣ ಯಾವ ರೀತಿ ಎರಡರಷ್ಟು ಆಶೀರ್ವಾದ ಹೊಂದಿಕೊಂಡದ್ದು. Hallelujah. Hallelujah. So when Job lost everything, ಯೋಬನು ಎಲ್ಲವನ್ನು ಕಳ್ಕೊಂಡಾಗ Job did three things to receive double portion of blessing. ಆತನು ಎರಡರಷ್ಟು ಆಶೀರ್ವಾದ ಹೊಂದಿಕೊಂಡ. Job did three things to receive double portion of blessing. ಮೂರು ಕಾರ್ಯಗಳನ್ನು ಮಾಡಿದ ಎರಡರಷ್ಟು ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ. Hallelujah. Hallelujah. ಪಕ್ಕದಲ್ಲಿ ನೋಡಿ ಹೇಳ್ರಿ. ಯೋಬನು ಮೂರು ಸಂಗತಿಗಳನ್ನು ಮಾಡಿದನು, ಆದುದರಿಂದ ಅವನು ಎರಡರಷ್ಟು ಆಶೀರ್ವಾದವನ್ನು ಹೊಂದಿಕೊಳ್ಳನು. Hallelujah. Hallelujah. ಕಮಾನ್, ಪಕ್ಕದವ್ರು ನೋಡಿ ಹೇಳ್ರಿ, ಗಮನ ಇಟ್ಟು ಕೇಳ್ರಿ. ಮೂರು ಸಂಗತಿಗಳು. Hallelujah. ನಿನಗೆ ಎರಡರಷ್ಟು ಆಶೀರ್ವಾದ ಬೇಕಾದ್ರೆ ಮೂರು ಸಂಗತಿಗಳು. ಗ್ಯಾಪ್ನ ಇಟ್ಕೋ, ಮಲ್ಕೊಂಬೇಡ, ಗಮನ ಇಟ್ಟು ಕೇಳು. Hallelujah. ಚಪ್ಪಾಳೆ ಹೊಡೆದ್ರೆ ಸ್ವಾಮಿಗೆ. Hallelujah. ಜೋರಾಗಿ ಹೊರಗಡೆ. Amen. Job did three things to receive double portion of blessings. ಯೋಬನು ಮೂರು ಕಾರ್ಯಗಳನ್ನು ಮಾಡಿದ ಎರಡರಷ್ಟು ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ. So the first thing what Job did was, ಮೊದಲನೇದಾಗಿ ಯೋಬನು ಮಾಡಿದ್ದು, when Job lost everything in his life, ಆತನ ಜೀವಿತ ಎಲ್ಲವನ್ನು ಕಳ್ಕೊಂಡಾಗ, when the people came and told him to curse God, ಮನುಷ್ಯರು ಸ್ನೇಹಿತರು ಬಂದು ನೀನು ಶಪಿಸು ಅಂತ ಹೇಳುವಾಗ, he never cursed God. ದೇವರನ್ನ ಶಪಿಸಲಿಲ್ಲ. If you see in the Bible, ಬೈಬಲ್ ನೋಡುವಾಗ, Job chapter 1 verses 20 verses 21, 20 ಮತ್ತು 21ನೇ ವಾಕ್ಯ 1ನೇ ಅಧ್ಯಾಯದಲ್ಲಿ ಯೋಬನ ಗ್ರಂಥದಲ್ಲಿ ಓದಮ್ಮ. ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ
when what he did was, he never cursed God. He said, naked I came, naked I went, and God gave, God took away, God's name be glorified. ದೇವರಿಗೆ ಮಹಿಮೆ ಆಗಲಿ. ಯೋಬನು ಹೇಳ್ತೀನಿ ನೋಡ್ರಿ, ಅವ್ರ ಹೆಂಡತಿ ಬಂದು ಈ ರೀತಿ ಹೇಳಿದವಾಗ, ಏನು ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು, ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಹೇಳಿದ. Hallelujah, hallelujah. If I and you were in his position, ನಾನು ನೀನು ಆ ಸ್ಥಾನದಲ್ಲಿ ಇದ್ದಿದ್ದೆ ಆದ್ರೆ, if we lose anything in our life, ಜೀವಿತದಲ್ಲಿ ಏನಾದ್ರೂ ಕಳ್ಕೊಂಡಿದ್ದೆ ಆದ್ರೆ, first thing we tell, we don't want to go to church. ಮೊದಲನೇದಾಗ ನಾವು ಹೇಳ್ತಾ ಇದ್ದೀವಿ, ನಾವು ನಮಗೆ ಈ ತರ ಆಗ್ಬಿಟ್ಟು ನಾವು ಚರ್ಚ್ಗೆ ಹೋಗಲ್ಲ ಅಂತ. Oh, I don't want to pray to God. ನಾನು ಪ್ರಾರ್ಥನೆ ಮಾಡಕ್ ಹೋಗಲ್ಲ. Oh, I don't want to read the Bible. ನಾನು ಬೈಬಲ್ ಓದೋದಿಲ್ಲ. I don't want to go and seek pray to God. ದೇವರನ್ನ ಹುಡುಕಿ ನಾನು ಪ್ರಾರ್ಥಿಸಲ್ಲ ಅಂತ ಹೇಳಿ. That is what is going to happen in our life when we lose everything in our life. ನಮ್ಮ ಜೀವಿತದಲ್ಲಿ ಏನಾದ್ರೂ ಕಳ್ಕೊಂಡಿದ್ದೆ ಆದ್ರೆ ಈ ರೀತಿಯಾಗಿ ಯೋಚನೆ ಮಾಡ್ತೀವಿ. But Job was never like that. ಆದ್ರೆ ಯೋಬನು ಆ ರೀತಿಯಾಗಿಲ್ಲ. He walked in the fear of God. ದೇವರ ಭಯದಲ್ಲಿ ನಡೆದ. He was a blameless man. ನಿರ್ದೋಷಿಯಾಗಿದ್ದ. When he lost everything in his life, ಅಂತ ಜೀವಿತ ಎಲ್ಲವನ್ನ ಕಳ್ಕೊಂಡ. he glorified the name of God. ದೇವರ ಮಹಿಮೆಯನ್ನು ಪಡಿಸಿದ. He glorified the name of God. ದೇವರನ್ನ ಮಹಿಮೆ ಪಡಿಸಿದ. He praised God. ದೇವರ ಸ್ತೋತ್ರವಾಗಲಿ. He said, ಇದನ್ನ ಹೇಳಿದ. God gave me. ದೇವರು ತೆಗೆದುಕೊಂಡು ಕೊಟ್ಟರು. God took away. ದೇವರು ತೆಗೆದುಕೊಂಡ್ರು. God's name be glorified. ದೇವರಿಗೆ ಮಾತ್ರ ಮಹಿಮೆ ಆಗಲಿ. Hallelujah, hallelujah. So the first thing what we need to do in our life, ಮೊದಲನೇದಾಗಿ ನಾವು ಏನು ಮಾಡಬೇಕಂದ್ರೆ, if you have lost your job, ಇನ್ನು ಕೆಲಸವನ್ನು ಕಳ್ಕೊಂಡಿದ್ರೆ, if you are going through financial problem, ಇನ್ನು ಹಣದ ಸಮಸ್ಯೆ ಇದ್ರೆ, if you are going through family problem, ನಿಮ್ಮ ಕುಟುಂಬ ಸಮಸ್ಯೆ ಇದ್ರೆ, you need to praise God. ದೇವರಿಗೆ ಸ್ತೋತ್ರ ಮಾಡಬೇಕು. You need to glorify God. ದೇವರಿಗೆ ಮಹಿಮೆ ಪಡಿಸಬೇಕು. The moment you praise God, ದೇವರಿಗೆ ಮಹಿಮೆ ಪಡಿಸುವಾಗ, one person who will be confused in your life is the Satan. ಒಬ್ಬ ಮನುಷ್ಯ ಮಾತ್ರ ನಿಮ್ಮ ಗಲಿಬಿಲಿ ಮಾಡ್ತಾನೆ, ಅವನೇ ಸೈತಾನ್ ಆಗಿರ್ತಾನೆ. Hallelujah. The Satan will think, ಸೈತಾನ್ ಈ ರೀತಿ ಯೋಚನೆ ಮಾಡ್ತಾನೆ, ಓ ನಾನು ಇಷ್ಟೊಂದೆಲ್ಲ ಕಷ್ಟ ಮೇಲೆ ಕಷ್ಟ ಕೊಡ್ತಾ ಇದ್ದೀನಿ, ನಾನು ಇಷ್ಟೆಲ್ಲ ನಿನಗೆ ಕಷ್ಟ ಮೇಲೆ ಕಷ್ಟ ಕೊಡ್ತಾ but ಇದ್ದೀನಿ, still this fellow is not giving up, but he is praising God. ಅದನ್ನ ದೇವರಿಗೆ ಸ್ತೋತ್ರ ಮಾಡೋದು ಮಾತ್ರ ಬಿಡ್ತಾ ಇಲ್ಲ. Hallelujah. We need to praise God in every situation. ನಾವು ಎಲ್ಲಾ ಪರಿಸ್ಥಿತಿಯಲ್ಲೂ ನಾವು ದೇವರಿಗೆ ಸ್ತೋತ್ರ ಮಾಡುವಂತರಾಗಿರಬೇಕು. The moment we praise God, ನಾವು ಆ ಕ್ಷಣದಲ್ಲಿ ಮಾಡುವಾಗ, you will see a double portion of blessings in your life. ನಮ್ಮ ಜೀವಿತದಲ್ಲಿ ಎರಡರಷ್ಟು ಆಶೀರ್ವಾದಗಳನ್ನು ನೋಡಬಹುದು. Hallelujah, hallelujah. When we praise God in difficult situation, ನಮ್ಮ ಜೀವಿತದಲ್ಲಿ ಇರುವಂತಹ ಕಷ್ಟದ ಸಮಯದಲ್ಲಿ God will be pleased with you. ದೇವರು ನಮ್ಮನ್ನು ಮಹಿಮೆ ಪಡಿಸುವಂತರಾಗಿದ್ದಾರೆ. God will be pleased with you. ದೇವರು ನಿಮ್ಮ ಮೇಲೆ ಕರುಣೆ ಕೊಡುತ್ತಾರೆ. ದೇವರು ನಮ್ಮ ಮೇಲೆ ಕರುಣೆ ತೋರಿಸುವಂತನಾಗಿದ್ದಾರೆ. Hallelujah. God will be pleased with you. ದೇವರು ಕರುಣೆ ತೋರಿಸುವಂತನಾಗಿದ್ದಾರೆ. Because in midst of all the situation, ನಮಗೆ ಓದುವಂತ ಎಲ್ಲಾ ಸ್ಥಿತಿಯಲ್ಲೂ we are praising the name of God. ದೇವರನ್ನು ಮಹಿಮೆ ಪಡಿಸಬೇಕು. Hallelujah. Bible speaks about Paul and Silas. ಪೌಲ ಮತ್ತು ಸೀಲರ ಬಗ್ಗೆ ಬೈಬಲ್ ಹೇಳುತ್ತೆ. Paul and Silas were the disciples of Jesus Christ. ಪೌಲ ಸೀಲರು ಯೇಸು ಕ್ರಿಸ್ತನ ಶಿಷ್ಯರಾಗಿದ್ರು. They were preaching the word of God. ದೇವರ ವಾಕ್ಯವನ್ನು ಸಾರ್ತಾ ಇದ್ರು. The Bible says, ಬೈಬಲ್ ಹೇಳುತ್ತೆ, the authorities that jailed him and they took him into the prison. ಅವರನ್ನ ಕೈಗಳನ್ನ ಕಾಲುಗಳನ್ನ ಚೈನ್ಗಳನ್ನ ಹಾಕಿ ಜೈಲಲ್ಲಿ ಇಕ್ಕಿದ್ರು. And they were not in a normal prison. ಅದು ಸಾಧಾರಣ ಒಂದು ಜೈಲಲ್ಲ. The Bible says they were put in the inner cell where there were no windows, no lights. ಇನ್ನ ಒಳಗಡೆ ಇರುವಂತ ಜೈಲು, ಅಲ್ಲಿ ಕಿಟಕಿ ಬಾಗಿಲಿಗೂ ಗಾಳಿಗಳು ಇರೋದಿಲ್ಲ. And that was the place they were put inside the prison. ಅಂತಹ ಜೈಲಲ್ಲಿ ಅವರನ್ನು ಇಡಲ್. And imagine they were put their hands in the stock and the legs in the stock and chained completely. ಗಮನಿಸಿರಿ, ಕಾಲುಗಳು ಕೈಗಳು ಎಲ್ಲ ಕಟ್ಟಾಕಲ್ಪಟ್ಟಿದ್ದು ಚೈನಿಗಳಿಂದ. And even if they wanted to stand by themselves, they cannot stand. ಅವರು ಎದ್ದು ನಿಂತ್ಕೊಳ್ಳೋಕೆ ಅವರು ಸ್ವತಃ ಶಕ್ತಿಯಿಂದ ಸಾಧ್ಯವಾಗಲ್ಲ. Because they needed at least 2 or 3 people to lift them up and make them to walk. ಅವರು ನಡೆದಾಡಬೇಕಾದ್ರೆ ಇಬ್ಬರು ಮೂರು ಎತ್ತಿದ್ರೆ ಮಾತ್ರ ಸಾಧ್ಯವಾಗ್ತಾ ಇತ್ತು. That was the condition of Paul and Silas. ಅಂತಹ ಪರಿಸ್ಥಿತಿಯಲ್ಲಿ ಪೌಲ ಸೀಲರು ಇದ್ರು. Now listen very carefully. ಇಲ್ಲಿ ಗಮನಿಸಿರಿ, if I and you were in that position, ನಾನು ನೀನು ಇಂತಹ ಪರಿಸ್ಥಿತಿಯಲ್ಲಿ ಇದ್ದಿದ್ದೆ ಆದ್ರೆ, if you were doing God's work, ನಾವು ದೇವರ ಕೆಲಸ ಮಾಡ್ತಿರ್ಬೇಕಾದ್ರೆ, if we were put in the prison, ಈ ರೀತಿ ಜೈಲಲ್ಲಿ ಇದ್ದಿದ್ದೆ ಆದ್ರೆ, we would have cursed God. ನಾವು ದೇವರನ್ನ ಶಪಿಸ್ತಾ ಇದ್ವಿ. We would have told to God, ದೇವರಿಗೆ ಹೇಳ್ತಾ ಇದ್ವಿ, oh we have done your work. ನೀನು ಕೆಲಸ ಮಾಡ್ತಾ ಇದ್ದೆ, ಸೇವೆ ಮಾಡಿದ್ದೀವಿ, ನಾವು ನೀನು ಸೇವೆ ಮಾಡಿದ್ದೀವಿ, ನೀನು ಸೇವೆ ಮಾಡ್ತಾ ಇದ್ವಿ. oh this is the reward you are giving us God. ನಮಗಿಂತ ಬಹುಮಾನ ಕೊಟ್ಟಿದೀಯಾ? What reward you have given me God? ನಾನು ಯಾವ ತರದ ಬಹುಮಾನ ಕೊಟ್ಟಿದ್ದೆ? oh you have put me in the prison. ನಮ್ಮನ್ನು ಜೈಲಲ್ಲಿ ಇಟ್ಟಿದೀಯಾ? But the Bible says, ಹೇಳುತ್ತೆ, Paul
Paul and Silas never murmured with God. ಪೌಲ ಸೀಲರು ದೇವರ ವಿರುದ್ಧವಾಗಿ ಗುಣಗುಟ್ಟಲಿಲ್ಲ. They never cursed God. ದೇವರನ್ನು ಶಪಿಸಲಿಲ್ಲ. The Bible says they were singing hymns and praising God in their life. ಬೈಬಲ್ ಹೇಳುತ್ತೆ ಅವರನ್ನು ಆ ಜೈಲಲ್ಲಿ ಇದ್ದಾಗ ಆ ಸ್ಥಿತಿಯಲ್ಲಿ ಇದ್ದಾಗ ಸ್ತೋತ್ರಗಳನ್ನ ಮಾಡ್ತಾ ಇದ್ರು, ಸ್ತುತಿ ಹಾಡುಗಳನ್ನ ಹಾಡ್ತಾ ಇದ್ರು. Hallelujah. The Bible says they were praising God and glorifying God. ಅವರು ದೇವರನ್ನು ಸ್ತುತಿಸ್ತಾ ಇದ್ರು. Now listen very carefully here. ಗಮನಿಸಿ ಎಚ್ಚರಿಕೆಯಿಂದ. When they praising God and glorifying God, ದೇವರನ್ನು ಸ್ತೋತ್ರ ಮಾಡುವಾಗ what happens? ಏನಾಗುತ್ತೆ? The Bible says in Acts chapter 16 verses 26, ಅಪೊಸ್ತಲಗಳ 16ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತೆ. ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು. ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು. ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. Hallelujah. Next ma. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. Hallelujah. Hallelujah. The Bible says, ಬೈಬಲ್ ಈ ರೀತಿ ಹೇಳುತ್ತೆ. suddenly when they were worshiping God, suddenly there was a violent earthquake that the foundation of the prison was shaken. ಆ ಜೈಲಲ್ಲಿ ಸೆರೆಯಲ್ಲಿದ್ದವರಿಗೆ ಗಮನಿಸಿದ್ರೆ ಆಕಸ್ಮಿಕವಾಗಿ ಮಹಾ ಭೂಕಂಪ ಉಂಟಾಯಿತು, ಸರಿಯ ಅಸ್ಥಿವಾರಗಳು ಕದಲಿದವು. And at once all the prison doors were flew open. ಆ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. Not only anybody stayed, but the Bible says everyone. ಜೋರ ಅಮ್ಮಮ್ಮೆ ಅಂತ ಜೋರ ಕರೆದ್ಲು. Hallelujah. Hallelujah. I want to tell you something. ನಾನು ನಿಮಗೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. Even in that time we lost hope in our life, but God did not give up, but God did that miracle. ಆ ದಿನ ನಮಗೆ ನಿರೀಕ್ಷಣೆ ಕಳ್ಕೊಂಡಿದ್ರಿ, ಆದ್ರೆ ದೇವರು ನಮಗೆ ನಂಬಿಕೆ ನೋಡಿಸಿದ್ರು. Hallelujah. Why? Because we praised God whole night. ಯಾಕಂದ್ರೆ ಅವತ್ತು ರಾತ್ರಿ ಎಲ್ಲ ನಾವಿಬ್ಬರು ಸ್ತೋತ್ರ ಮಾಡಿದ್ವಿ. Hallelujah. Today more than 25 years have passed by, not even one day that fits or epilepsy has come to in my daughter's life. 25 ವರ್ಷ ಆಗಿದೆ, ಆವತ್ತಿಂದ ಇಲ್ಲಿವರೆಗೂ ಒಂದು ಸಾರಿನೂ ಬಂದಿಲ್ಲ ಆ ಒಂದು ಫಿಟ್ಸ್ ತಾಯಿ. Hallelujah. Hallelujah. She's married. She recently delivered a boy child and she's in Canada. God has blessed her and we are so grateful to God and we glorify God. ಗಮನಿಸಿರಿ, ಈಗ ಅವ್ರಿಗೆ ಮದುವೆ ಆಗಿದೆ, ಒಂದು ಮಗುವಲ್ಲಿ ಡೆಲಿವರಿ ಆಗಿದೆ, ಈಗ ಕೆನಡಾ ದೇಶದಲ್ಲಿ ಇದ್ದಾರೆ. ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿದ್ದಾರೆ. Hallelujah. That is what happens when we praise God in every situation in our life. ನಾವು ನಮ್ಮ ಪರಿಸ್ಥಿತಿಯಲ್ಲಿ ಎಂತಹ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ನಾವು ಸ್ತೋತ್ರ ಮಾಡುವಂತರಾಗಿರಬೇಕು. Job praised God in his difficult situation. ಯೋಬನು ತನ್ನ ಪರಿಸ್ಥಿತಿಯಲ್ಲಿ ಅಂತಹ ಏನೋ ಒಂದು ಸ್ಥಿತಿಯಲ್ಲಿದ್ದಾಗ ಆತ ಸ್ತೋತ್ರ ಮಾಡಿದ. Paul and Silas praised God in his difficult situation. ಪೌಲ ಸೀಲರು ತುಂಬಾ ಕಷ್ಟದ ಸಮಯದಲ್ಲಿ ಅವರು ಸ್ತೋತ್ರ ಮಾಡಿದ್ರು. We praise God in our difficult situation. ನಾವು ಸಮಸ್ಯೆ ಬೆಳೆದಾಗ ನಾವು ಸ್ತೋತ್ರ ಮಾಡಿದ್ವಿ. And God was able to do a miracle. ದೇವರು ತನ್ನ ಮಹಿಮಾ ಕಾರ್ಯಗಳನ್ನು ಮಾಡುವಂತನಾಗಿದ್ದ. God was able to restore double portion of blessings. ಎರಡರಷ್ಟು ಆಶೀರ್ವಾದನ ದೇವರು ನಮಗೆ ಮಾಡುವಂತನಾಗಿದ್ದಾನೆ. Hallelujah. 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 So the first thing is that we need to praise God in every situation. ಮೊದಲದಾಗಿ ನಾವು ಯಾವಾಗಲೂ ಎಲ್ಲ ಸಂದರ್ಭದಲ್ಲಿ ನಾವು ದೇವರಿಗೆ ಸ್ತೋತ್ರವನ್ನ ಮಾಡುವಂತರಾಗಿರಬೇಕು. Amen. Amen. ಪಕ್ಕದವರು ನೋಡಿ ಹೇಳ್ರಿ, ಸ್ತೋತ್ರ ಮಾಡಬೇಕು, ದೇವರನ್ನು ಸ್ತೋತ್ರ ಮಾಡಬೇಕು. Amen. Second thing, very quickly, ಇನ್ನೊಂದು 5-10 ನಿಮಿಷ we are going to close. ಇನ್ನು ಎರಡನೇದಾಗಿ Second thing, Job, how he received double portion of blessing was, ಯೋಬನು ಎರಡರಷ್ಟು ಆಶೀರ್ವಾದಕ್ಕೆ ಎರಡನೇ ಪಾಯಿಂಟ್. the Bible says, ಬೈಬಲ್ ಹೇಳುತ್ತೆ, he had faith in God. ಆತನಿಗೆ ದೇವರ ಮೇಲೆ ನಂಬಿಕೆ ಇತ್ತು. That means he believed God. ಆತನ ದೇವರನ್ನು ನಂಬಿದ. He said God gave, God took away. ದೇವರು ಕೊಟ್ಟ, ದೇವರು ತೆಗೆದುಕೊಂಡ. God's name be glorified. ದೇವರಿಗೆ ಮಹಿಮೆ ಆಗಲಿ. He knew God, whatever God gave, God took away. He knew God can restore back everything for him in his life. ಚೆನ್ನಾಗಿ ಗೊತ್ತಿತ್ತು, ಏನೆಲ್ಲ ಕೊಟ್ಟಿದ್ದನೋ ಏನೆಲ್ಲ ತೆಗೆದುಕೊಂಡಿದ್ದ ಎಲ್ಲವನ್ನೂ ಆತನು ಮಾಡಲು ಸಾಧ್ಯವಾಗಿತ್ತಂತೆ. Hallelujah. Hallelujah. Job chapter 13 verses 15 says, ಯೋಬನ ಗ್ರಂಥ 13ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಓದಮ್ಮ. ಆಹಾ, ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ. ಆದರೂ ನನ್ನ ನಡತೆಯ ಒಳ್ಳೆತನವನ್ನು ಆತನ ಮುಂದೆ ಸ್ಥಾಪಿಸುವೆನು. Hallelujah. He says whatever it might happen, I will hope in him. ನನ್ನಲ್ಲಿ ಏನೆಲ್ಲ ಆಗಿದ್ರು ಸಹ ಆತನಿಗಾಗಿ ನಾನು ಕಾದಿರುತ್ತೇನೆ. Hallelujah. Many people we lose our hope, we lose our faith on God. ನಮ್ಮ ನಂಬಿಕೆ, ನಾವು ನಿರೀಕ್ಷೆಯನ್ನು ನಾವು ಕಳ್ಕೊಂತೀವಿ. But I want to tell you, ಅದು ಒಂದೇ ಹೇಳ್ತೀನಿ, when you become a child of God, ನಾವು ದೇವರ ಮಕ್ಕಳಾಗಿರ್ಬೇಕಾದ್ರೆ He is a righteous God. ಆತನ ನೀತಿ
ನೀತಿವಂತ ದೇವರಾಗಿದ್ದಾನೆ. When you put your faith on God, ದೇವರ ಮೇಲೆ ನಾವು ನಂಬಿಕೆ ಇಡುವಾಗ whatever situation come in your life, ಏನೆಲ್ಲ ಒಂದು ಪರಿಸ್ಥಿತಿಗಳು ಚೇಂಜ್ ಆದ್ರೂ nobody can bring any bad situation in your life. ಬೇರೆ ಯಾರು ನಿಮ್ಮ ಪರಿಸ್ಥಿತಿಯನ್ನು ಮತ್ತೆ ತಂದುಕೊಡಕ್ಕೆ ಸಾಧ್ಯವಿಲ್ಲ. Because God's protection will be there. ಆದರೆ ದೇವರ ರಕ್ಷಣೆ ನಿಮಗಿದೆ. If you have faith in God, ನಿಮ್ಮಲ್ಲಿ ದೇವರ ನಂಬಿಕೆ ಇದ್ದಿದ್ದಾದ್ರೆ you can see your mountains moving out of your life. ನಿಮ್ಮ ಜೀವಿತದಲ್ಲಿ ಬೆಟ್ಟಗಳು ಕದಲಿ ಹೋಗ್ತವೆ. Hallelujah. When you have faith in God, ನಿಮ್ಮಲ್ಲಿ ನಂಬಿಕೆ ಇದ್ದಿದ್ದಾದ್ರೆ, when you believe in God, ದೇವರ ನಂಬಿದಾದ್ರೆ, you will see every kind of blessing coming upon your life. ನಿಮ್ಮ ಜೀವಿತದಲ್ಲಿ ಎಲ್ಲಾ ತರದ ಆಶೀರ್ವಾದಗಳು ಬರ್ತವೆ. Hallelujah. Hebrews 11:6 ಓದಮ್ಮ. 11:6. Hebrew 11:6. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದು ಅಸಾಧ್ಯ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. Hallelujah. ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಆಲಯಕ್ಕೆ ಬರಬೇಡ್ರಿ. ಏನೋ ಬರಬೇಕು, ಪಾಸ್ಟರ್ ಫೋನ್ ಮಾಡಿದ್ರು, ಬರ್ಲಿಲ್ಲ ಅಂದ್ರೆ ಬರಲ್ಲ ಅಂತ ಬರಬೇಡ್ರಿ. ಬಟ್ ಕಮ್ ವಿತ್ ಫೇತ್ ಬಿಕಾಸ್ ಯು ಆರ್ ಮೀಟಿಂಗ್ ವಿತ್ ಗಾಡ್. ನಾವು ಯಾವುದು ಕಾಟಾಚಾರಕ್ಕಾಗಿ ಸಭೆಗೆ ಬರಬಾರದು, ದೇವರನ್ನು ಸಂಧಿಸೋದಕ್ಕೋಸ್ಕರ ನಾವು ಬರುವಂತರಾಗಿರಬೇಕು. Because God comes here and God speaks to us through His word. ದೇವರ ಬಳಿಗೆ ಬಂದಾಗ ದೇವರ ವಾಕ್ಯದ ಮುಖಾಂತರ ನಮ್ಮ ಜೊತೆಯಲ್ಲಿ ಮಾತಾಡುವಂತನಾಗಿದ್ದಾನೆ. Because when God speaks, I'm telling you, when you put your faith, when you seek God earnestly, you will be rewarded. The Bible says in Hebrews 11:6. ಅದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನೀವು ದೇವರನ್ನು ಹುಡುಕಿದ್ದಾದ್ರೆ ಅದಕ್ಕೆ ನಾವು ಪ್ರತಿಫಲ ಬಹುಮಾನವನ್ನು ಸಿಗುವಂತದ್ದಾಗಿರುತ್ತದೆ. Hallelujah. In every difficult situation, you need to put your faith in God, and I'm telling you, you will receive double portion of blessings. ಎಂತ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ನೀವು ದೇವರ ಮೇಲೆ ನಂಬಿಕೆ ಇಡ್ರಿ, ಆ ನಂಬಿಕೆ ನಿಮ್ಮನ್ನ ಎರಡರಷ್ಟು ಆಶೀರ್ವಾದ ತರುತ್ತದೆ. Hallelujah. Hallelujah. Job had a faith in God. ದೇವರಲ್ಲಿ ಯೋಬನಿಗೆ ನಂಬಿಕೆ ಇತ್ತು. He saw double portion of blessings. ಆತನು ಎರಡರಷ್ಟು ಆಶೀರ್ವಾದ ಹೊಂದಿಕೊಂಡ. Even if you have faith in God, ನಿಮ್ಮಲ್ಲಿ ಆ ನಂಬಿಕೆ ಇದ್ದಿದೆ ಆದರೆ you will see double portion of blessings. ಎರಡರಷ್ಟು ಆಶೀರ್ವಾದ ಹೊಂದಿಕೊಳ್ತೀರಾ. Amen. ಪಕ್ಕದವ್ರು ನೋಡಿ ಹೇಳ್ರಿ, ದೇವರ ಮೇಲೆ ನಂಬಿಕೆ ಇಡ್ರಿ. ದೇವರ ಮೇಲೆ ನಂಬಿಕೆ ಇಡ್ರಿ. ಎರಡರಷ್ಟು ಆಶೀರ್ವಾದ, ಎರಡರಷ್ಟು ಆಶೀರ್ವಾದ. Hallelujah. ಮೂರನೇ ದಿನದ 5 ನಿಮಿಷದಲ್ಲಿ we are going to close. ಓಕೆ, ಮೂರನೇದು How Job received the third. What Job did third thing. ಆ ಮೂರನೇದು ಏನ್ ಮಾಡಿದ? Job prayed for his friends. ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದ. Hallelujah. Hallelujah. If you turn your Bibles to Job chapter 42 verses 10. ಯೋಬನ ಗ್ರಂಥ 42ನೇ ವಾಕ್ಯಕ್ಕೆ ಹೋಗೋಣ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು. Hallelujah. Hallelujah. Why Job prayed for his friends? ಯಾಕೆ ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದ? Job friends were making fun of Job. ಯೋಬನ ಜೊತೆಯಲ್ಲಿ ಸ್ನೇಹಿತರು ಒಂದು ತಮಾಷೆಯಾಗಿ ಮಾತಾಡ್ತಾ They were talking ill about God. ದೇವರ ಬಗ್ಗೆ ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ರು. ಕೆಟ್ಟದಾಗಿ ಮಾತಾಡ್ತಾ ಇದ್ರು. They were talking bad about God. ದೇವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ So ಇದ್ರು. God appeared to Job's friends' dreams. ಯೋಬನ ಸ್ನೇಹಿತರ ಕನಸಲ್ಲಿ ದೇವರು ಬಂದು And he said, "You are talking ill about me. ನೀನು ನನ್ನ ಬಗ್ಗೆ ಮಾತಾಡ್ತಾ ಇದೀಯಾ? I am going to destroy you. ನಾನು ನಿನ್ನ ಸಾಯಿಸ್ತೇನೆ. I am going to destroy all of you." ನಿನ್ನೆಲ್ಲ ನಾಶ ಮಾಡ್ತೇನೆ. They trembled with fear. ಅವರು ಭಯದಿಂದ ಬಂದ್ರು. And they said to God, ದೇವರ ಹತ್ರ ಬಂದು ಹೇಳಿದ್ರು, "Please forgive us." ಕ್ಷಮಿಸಿರಿ. Job said, God said, ಯೋಬ ಹೇಳ್ದ, God said, ದೇವರು ಹೇಳಿದ್ರು, God said, ದೇವರು ಹೇಳಿದ್ರು, only one person can save you all. ನೀವು ನಾನು ಒಬ್ಬರು ಮಾತ್ರ ಕಾಪಾಡಕ್ಕೆ ಸಾಧ್ಯ. If Job prayed or prays on your behalf, ನಿಮಗಾಗಿ ಯೋಬನು ಪ್ರಾರ್ಥನೆ ಮಾಡಿದ್ದಾದ್ರೆ I am going to protect you. ನಾನು ನಿನ್ನ ರಕ್ಷಿಸ್ತೇನೆ. I am not going to kill you. ನಾನು ನಿನ್ನ ಸಾಯಿಸೋದಿಲ್ಲ. So they come and pray. They come and falls at the feet of Job. ಯೋಬನ ಪಾದ ಬಳಿಗೆ ಬಂದಾಗ They will ask Job to pray for them. ಯೋಬನ ಕೇಳಿದ್ರು ಪ್ರಾರ್ಥನೆ ಮಾಡು ಅಂತ. The Bible says in Job chapter 42:10. 42ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. Job prayed for his friends. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ. God restored double portion of blessing. ಅವರಿಗೆ ಎರಡರಷ್ಟು ಆಶೀರ್ವಾದವನ್ನು ಹೊಂದಿಕೊಂಡ. Hallelujah. 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 Today I'm going to
tell you something. ಈ ಬೆಳಗಿನ ಸಮಯದಲ್ಲಿ ನಿಮಗೆ ಒಂದು ಹೇಳುತ್ತೇನೆ. Many of us we go through problems in our life. ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೇವೆ. We are worried about our family. ನಮ್ಮ ಕುಟುಂಬವಾಗಿ ಯೋಚನೆ ಮಾಡ್ತೇವೆ. We are worried about our children. ನಮ್ಮ ಮಕ್ಕಳ ಕುರಿತಾಗಿ ಯೋಚನೆ ಮಾಡ್ತೇವೆ. We are worried about our financial problem. ನಮ್ಮ ಹಣದ ಸಮಸ್ಯೆಗಾಗಿ ಪ್ರಾರ್ಥಿಸುತ್ತೇವೆ. But we still see don't answer in our life. ಆದರೆ ನಮ್ಮ ಜೀವಿತದಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರ ಆಗಿರೋದಿಲ್ಲ. But when you pray for others, ನೀವು ಯಾವಾಗ ಬೇರೆಯವರಿಗಾಗಿ ಪ್ರಾರ್ಥಿಸ್ತೀರೋ, when you pray for other people financial problem, ಬೇರೆಯವರ ಹಣಕ್ಕಾಗಿ ನೀವು ಪ್ರಾರ್ಥನೆ ಮಾಡುವಾಗ your problem will be solved. ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ. When you pray for other people's family problem, ನಿಮ್ಮ ಬೇರೆ ಫ್ಯಾಮಿಲಿಗೋಸ್ಕರ ಪ್ರಾರ್ಥಿಸುವಾಗ, when you pray for other person alcohol problem, ಬೇರೆ ಕುಡುಕರಿಗಾಗಿ ಪ್ರಾರ್ಥಿಸುವಾಗ, your problem and your household problem will be solved. ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ. Hallelujah. Hallelujah. Today somebody prayed for you. That is why you are sitting here in the house of God. ಯಾರೋ ನಿಮಗಾಗಿ ಪ್ರಾರ್ಥನೆ ಮಾಡಿದಕ್ಕೋಸ್ಕರ ನೀವು ಇಲ್ಲಿ ಬಂದು ಕೂತ್ಕೊಂಡಿದ್ದೀರಾ. Hallelujah. Because somebody prayed, you received salvation through Jesus Christ. ಯಾರೋ ಒಬ್ಬರು ಪ್ರಾರ್ಥನೆ ಮಾಡಿದ್ರಿಂದ ಕರ್ತನಿಂದ ನೀವು ರಕ್ಷಣೆ ಹೊಂದಿದ್ದೀರಾ. Hallelujah. Today I want to tell you something. ನಾನು ನಿಮಗೆ ಒಂದು ಹೇಳೋದು ಇಷ್ಟಪಡ್ತೀನಿ. When pastor calls you for fasting prayer, nobody comes. ನೀವು ಫಾಸ್ಟಿಂಗ್ ಪ್ರೇಯರ್ ಕರೆದಿದ್ದಾದ್ರೆ ನೀವು ಯಾರು ಬರೋದಿಲ್ಲ. Why? Because you don't want to come. ಯಾಕಂದ್ರೆ ಬರೋಕೆ ಇಷ್ಟ ಇಲ್ಲ. But when you come to fasting prayer, ಯಾವಾಗ ನೀವು ಫಾಸ್ಟಿಂಗ್ ಪ್ರೇಯರ್ ಬರ್ತೀರೋ, when you pray for others, ಬೇರೆಯವರಿಗಾಗಿ ಪ್ರಾರ್ಥಿಸುವಾಗ you will see a double portion of blessing. ಅಷ್ಟು ಆಶೀರ್ವಾದ ಹೊಂದಿಕೊಳ್ತೀರಾ. Hallelujah. Hallelujah. Many of them for even years they will not come out of their problems. ಒಂದು ವೇಳೆ ನೀವು ಆ ಒಂದು ಸಮಸ್ಯೆಯಿಂದ ಅನೇಕ ಜನ ಆ ಸಮಸ್ಯೆಯಿಂದ ಹೊರಗಡೆ ಬರಕ್ಕಾಗದೇ ಇರಬಹುದು. So many people they don't know how to come out of their ಯಾವ problems. ರೀತಿ ಬರಬೇಕಂತ ಹೇಳಿ ಯೋಚನೆ ಮಾಡ್ತಾ ಇರಬಹುದು. The Bible says, ಬೈಬಲ್ ಈ ರೀತಿ ಹೇಳುತ್ತೆ, Job prayed for his friends. ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದ. God restored double portion. ಎರಡರಷ್ಟು ಆಶೀರ್ವಾದ ಮಾಡಿದ. When you pray for his friends, ನೀನು ಬೇರೆ ನಿಮ್ಮ ಸ್ನೇಹಿತರಿಗಾಗಿ ಪ್ರಾರ್ಥನೆ when ಮಾಡಿದ. you pray for others, ನೀವು ಬೇರೆಯವರಿಗಾಗಿ ಪ್ರಾರ್ಥನೆ ಮಾಡಿದ. you will see double portion of blessing. ಎರಡರಷ್ಟು ಆಶೀರ್ವಾದ ಹೊಂದಿಕೊಳ್ತೀವಿ. You will see double portion of blessing. ಎರಡರಷ್ಟು ಆಶೀರ್ವಾದ ಹೊಂದಿಕೊಳ್ತೀವಿ. Hallelujah. Hallelujah. Turn to your neighbor and say, ಅಕ್ಕ ನೋಡಿ ಹೇಳ್ರಿ, ನಿಮ್ಮ ಪರಿಸ್ಥಿತಿಗಳಲ್ಲಿ, ನಿಮ್ಮ ಸ್ಥಿತಿಗತಿಗಳಲ್ಲಿ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮಗೆ ಎರಡರಷ್ಟು ಆಶೀರ್ವಾದ. Hallelujah. ಚಪ್ಪಾಳೆ ಹೊಡೆಯ ಸ್ವಾಮಿಗೆ. Hallelujah. Amen. ಮೂರು ಸಂಗತಿಗಳು, 3 things Job did, he received double portion of blessing. ಮೂರು ಕಾರ್ಯಗಳು ಯೋಬನ ಮಾಡಿದ ಎರಡರಷ್ಟು ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ. He praised God. ಮೊದಲನೇದಾಗಿ ಆತನು ಸ್ತೋತ್ರ ಮಾಡಿದ. He had faith in God. ದೇವರ ಮೇಲೆ ನಂಬಿಕೆ ಇಟ್ಟಿದ್ದ. And he prayed for his friends. ಮೂರನೇದಾಗಿ ಆತನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದ. Hallelujah. ಎಷ್ಟು ಜನ ಈ ಮೂರು ಸಂಗತಿಗಳು ಮಾಡ್ಲಿಕ್ಕೆ ರೆಡಿ ಇದ್ದೀರಾ? Hallelujah. ನೀವು ಮಾಡೋದಾದ್ರೆ I'm telling you, mark my words, you will receive double portion of blessings. ನೀವು ಈ ಕಾರ್ಯಗಳನ್ನು ಮಾಡಿದ್ರೆ ಎರಡರಷ್ಟು ಆಶೀರ್ವಾದಗಳನ್ನು ಹೊಂದಿಕೊಳ್ಳಿ. ಚಪ್ಪಾಳೆ ಹೊಡೆಯ ಸ್ವಾಮಿಗೆ. Hallelujah. Amen. Amen. ಎಲ್ಲರೂ ಅದು ನಿಂತ್ಕೊಳ್ಳಿ ಬೇಗ. ಎಲ್ಲ ನಿಂತ್ಕೊಳ್ಳಿ. Thank you Jesus. ಇವತ್ತು ನಿಮ್ಮ ಪರಿಸ್ಥಿತಿಗಳು ಯಾವುದೇ ರೀತಿ ಕುಟುಂಬದ ಸಮಸ್ಯೆಗಳಿಗಾಗಿ ಪರಿಹಾರ ಮಾಡಿದ್ದಕ್ಕೆ Thank you Lord for all the financial problem I am going ಹಣದ through. ಸಮಸ್ಯೆಗಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. Thank you Lord for my family. ನಮ್ಮ ಕುಟುಂಬಕ್ಕಾಗಿ ಸ್ತೋತ್ರ ಯೇಸುವೇ. Put your faith in God. ಕರ್ತನ ದೇವರ ಮೇಲೆ ನಂಬಿಕೆ ಇಡ್ರಿ. Tell God I believe in you Lord. ನಾನು ನಿನ್ನ ಮೇಲೆ ನಂಬಿಕೆ ಇಡುತ್ತೇನೆ. One day or the other you are going to bring a breakthrough in my life. ಕರ್ತನ ಒಂದು ದಿವಸ ನನಗೆ ಎಲ್ಲ ಸಮಸ್ಯೆ ಬಿಡಿಸುವಂತೆ You will release my problem. You will release every problems what we are going through in my life. ನನ್ನ ಜೀವಿತದಲ್ಲಿ ನೋಡಿದಂತ ಎಲ್ಲ ಸಮಸ್ಯೆ ಬಿಡಿಸಿ ಕಾಪಾಡು ದೇವರೇ. You will release me from all my problems in my life. ನನ್ನ ಜೀವಿತದಲ್ಲಿ ಎಲ್ಲ ಸಮಸ್ಯೆಗಳ ಪರಿಹಾರ ಮಾಡಿ. Make a commitment with God. ದೇವರ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಿ. Say I am going to pray for others. ನಾನು ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. I am going to pray for others. ನಾನು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. I will see the favor of God. ದೇವರ ಪ್ರೀತಿಯನ್ನು ನೋಡುವಂತೆ I will going to see double portion of blessing. ಎರಡರಷ್ಟು ಆಶೀರ್ವಾದ ನೋಡ್ತೀನಿ. ಮಾತಾಡ್ರಿ ದೇವರ ಹತ್ರ ಮಾತಾಡಿ ದೇವರ ಹತ್ರ. ಇದು ದೇವರ ಆಲಯ, ದೇವರ ಪ್ರಸನ್ನತೆ ಇಲ್ಲಿ ಆಲ್ರೆಡಿ ಚಲಾಯಿಸಿದ್ದಾರೆ. ದೇವರ ಸಂಚಾರ ಮಾಡ್ತಿದ್ದ. God's presence is already there. ದೇವರ ಪ್ರಸನ್ನತೆ ಈ ಜಾಗದಲ್ಲಿ ಇದೆ. ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ಸುಮ್ಮನೆ ಸ್ತೋತ್ರ ಮಾಡ್ರಿ. ಯಾರು ಸುಮ್ಮನೆ ಇಲ್ಲದೆ ಎಲ್ಲರೂ ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಪರಿಸ್ಥಿತಿಗಳನ್ನು ಹೇಳ್ರಿ. ನಿಮ್ಮ ತೊಂದರೆಗಳನ್ನು, ಎಲ್ಲ ಕಷ್ಟಗಳನ್ನು, ನಿಮ್ಮ ನೋವುಗಳನ್ನು, ನಿಮ್ಮ ಸಮಸ್ಯೆಗಳನ್ನ ಹೇಳ್ರಿ. Thank you Jesus. ಸ್ವಲ್ಪ ಕಡಿಮೆ. ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಸ್ತೋತ್ರ. 14ನೇ ವಾಕ್ಯ ಓದಪ್ಪ. ನಿತ್ಯಾತ್ಮನಿಂದ
ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಆಮೆನ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಂದು ಕೂದಲಷ್ಟು ಸುಳ್ಳು, ಮೋಸ, ಅನ್ಯಾಯ, ವ್ಯಭಿಚಾರ, ಕೆಟ್ಟದ್ದು ಯಾವುದಿಲ್ಲ. ಆತನ ಪರಿಶುದ್ಧನು. ಆತನು ನಮ್ಮನ್ನ ನಿಮ್ಮನ್ನ ನಾವು ಮಾಡಿದ ಪಾಪದ ನಿಮಿತ್ತವಾಗಿ, ನಾವು ಮಾಡಿದಂತ ಅಕ್ರಮಗಳು, ನಾವು ಮಾಡಿದಂತ ಅನೇಕ ಕರ್ಮಗಳು, ಶಾಪಗಳಿಂದ ವಿಮುಕ್ತಿ ಮಾಡೋದಕ್ಕೋಸ್ಕರ ನಮ್ಮ ಬದಲಾಗಿ ಆತನೇ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟ, ತನ್ನ ರಕ್ತವನ್ನು ಒಂದು ತೊಟ್ಟು ಇಟ್ಟುಕೊಳ್ಳದೆ ಎಲ್ಲವನ್ನ ಕೊಟ್ಟು ಬಿಟ್ಟ. ಆಮೆನ್, ಆಮೆನ್. ಆತನ ರಕ್ತದಲ್ಲಿ ನಮ್ಮನ್ನ ಕೊಂಡುಕೊಂಡಿದ್ದಾನೆ. ನಮ್ಮ ಪಾಪಕ್ಕೆ ಆತನ ಬಲಿಯಾಗಿದ್ದಾನೆ. ನಾವು ಬಲಿಯಾದ ಅವಶ್ಯಕತೆ ಇಲ್ಲ. ಅರಿಕೆ ಮಾಡಿ ಒಪ್ಪಿಕೊಂಡಿದ್ದರೆ ಸಾಕು. ಯೇಸುವೇ ನಿಜವಾದ ದೇವರು, ನೀನು ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತು ಉಣ್ಣಲ್ಪಟ್ಟು ಮೃತ್ಯುಂಜಯನಾಗಿ ಗೆದ್ದಿದ್ದೀಯಾ ಅಂತ ನಂಬಿ ಅರಿಕೆ ಮಾಡೋದ್ರಿಂದ, ನಿಮ್ಮ ರಕ್ತದಿಂದ ನಮ್ಮ ಪಾಪಕ್ಕೆ ಶುದ್ಧಿಯಾಗಿದೆ ಅಂತೇಳಿ ನಂಬೋದ್ರಿಂದ ನಾವು ಎಲ್ಲದರಿಂದ ಬಿಡಿಸುವಂತರಾಗಿದ್ದೇವೆ. ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನ ನಿರ್ಜೀವ ಕರ್ಮಗಳಿಂದ ಬಿಡಿಸಿ, ಆಮೆನ್, ನಿರ್ಜೀವ ವಸ್ತುಗಳಿಂದ ಬಿಡಿಸಿ ಜೀವವುಳ್ಳ ದೇವರನ್ನ ಆರಾಧಿಸುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸಿದ್ದಾನಲ್ಲ, ಆತನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನಾ ರೊಟ್ಟಿಯನ್ನು ತೆಗೆದುಕೊಂಡು ಕೈಯಲ್ಲಿ ಸ್ತೋತ್ರ. ಧನ್ಯವಾದ ದೇವರೇ, ನೀವು ಮಾಡಿದ ಮಹಾ ಉಪಕಾರಗಳಿಗಾಗಿ ಸ್ತೋತ್ರ. ಈ ರೀತಿಯಾಗಿ ನಮಗೆ ರೊಟ್ಟಿ ರೂಪದಲ್ಲಿ, ರಾಷ್ಟ್ರವಸ್ತು ರೂಪದಲ್ಲಿ ನಮ್ಮ ಮಧ್ಯದಲ್ಲಿ, ನಮ್ಮ ಜೀವನದಲ್ಲಿ ನಿಲ್ಲಿಸಬೇಕಾಗಿ ಸ್ತೋತ್ರ. ಇದನ್ನ ನಾವು ಬರೋವರೆಗೆ ಮಾಡ್ರಿ ಅಂತ ಹೇಳಿದ್ದೀರಾ. ಇವಾಗ ಕರ್ತನೆ, ಈ ಸಮುದ್ರ ಕರ್ತನೆ ಅಪ್ಪ, ತಿಳಿದು ಮಾಡಿದ ತಪ್ಪುಗಳನ್ನು ಕ್ಷಮಿಸಿರಿ. ನಿಮ್ಮ ರಕ್ತದಿಂದ ಶುದ್ಧಿ ಮಾಡಿ ಮಕ್ಕಳಾಗಿ ಮಾಡಿ ಸ್ವಾಮಿ. ನೀತಿವಂತ ದೇವರೇ, ನಮಗೋಸ್ಕರ ಪಾಪಿಗೆ ಆದೆ ನಮ್ಮನ್ನ ಬದುಕಿಸೋದಕ್ಕೋಸ್ಕರ ನಿಮ್ಮ ಜೀವಿತವನ್ನು ಕೊಟ್ಟರೆ, ನಿಮ್ಮ ರಕ್ತವನ್ನು ಕೊಟ್ಟು ನಾವು ಕೊಂಡ್ಕೊಂಡ್ರೆ ಅದಕ್ಕಾಗಿ ಸ್ತೋತ್ರ. ನಿಮ್ಮ ಕರ್ತನೆ, ನಿಮ್ಮ ಮರಣವನ್ನು ಜ್ಞಾಪಕ ಮಾಡಿಕೊಂಡಿದ್ದೇವೆ. ನೀವು ನಮಗೆ ಮಹಿಮೆ ಉಂಟಾಗಿ ತೆಗೆದುಕೊಳ್ಳುತ್ತಾ ನಮ್ಮಲ್ಲಿ ಜೀವ ಉಂಟಾಗಿ ನಿಮ್ಮದು ಸಹಾಯ ಮಾಡಬೇಕಾಗಿ ಯೇಸು ನಾಮದಲ್ಲಿ ಬಿಡಿ ಅಂತ ರೊಟ್ಟಿಯನ್ನು ತೆಗೆದುಕೊಳ್ಳೋಣ. ಮಾಡಿದ ಮಹಾಪಗಳಿಗಾಗಿ ಈ ರೀತಿಯಾಗಿ ಸಮರ್ಪಣೆ ಮಾಡಿದಂಥ ಕಾರ್ಯಗಳಿಗಾಗಿ ತೆಗೆದುಕೊಳ್ಳುವಂಥ ಮಹಾಪಗಳಿಗಾಗಿ ಯೇಸುವಿನ ನಾಮದಲ್ಲಿ Bye.
ಸದಾ